ಅಥಣಿ ಕಾಂಗ್ರೆಸ್ ಯೂತ್ ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ಇದೇ ಭಾನುವಾರ ನಡೆಯಲಿರುವ ಆನ್ಲೈನ್ ಮತದಾನದಲ್ಲಿ 3 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು, ಅದರಲ್ಲಿ 3 ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡುತ್ತಾ ಬಂದಿದ್ದಾರೆ. ಈ ಚುನಾವಣೆಯಿಂದ ಪಕ್ಷಕ್ಕೆ ಹಾನಿಯಾಗಿರುವುದನ್ನ ಮತ್ತು ಅಭ್ಯರ್ಥಿಗಳಲ್ಲಿ ಮನಸ್ತಾಪ ಮೂಡಿದಂತೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಜಿಲ್ಲಾ ಮುಖಂಡರ ಮಾರ್ಗದರ್ಶನದಲ್ಲಿ ರವಿ ಬಡಕಂಬಿ ಅವರನ್ನ ಆಯ್ಕೆ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಅಥಣಿಯ ತಮ್ಮ ನಿವಾಸದಲ್ಲಿ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು, ನಮ್ಮ ಮಾಜಿ ಸಚಿವರು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೀರಕುಮಾರ್ ಪಾಟೀಲ್ ಸರ್ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಹಿರಿಯ ಆತ್ಮೀಯರು, ನಮ್ಮ ಮುಖಂಡರು ಆಗಿರ್ತಕ್ಕಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವರು ಒಂದು ಮಾರ್ಗದರ್ಶಕ ಪಡೆದುಕೊಂಡು ಇವತ್ತು ಅಥಣಿಯಲ್ಲಿ ಏನು ಯೂತ್ ಕಾಂಗ್ರೆಸ್ ಚುನಾವಣೆ ನಡೀತಾ ಇದೆ, ಇದು ಇಡೀ ದೇಶದಲ್ಲಿ ನಡೀತಾ ಇದೆ. ಅದೇ ಪ್ರಕಾರ ಅಥಣಿಯಲ್ಲಿಯೂ ಸಹಿತ ಅಥಣಿ ಬ್ಲಾಕಿಗಾಗಿ 3 ಜನ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆ 3 ಜನ ಅಭ್ಯರ್ಥಿಗಳು ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ರವಿ ಬಡಕಂಬಿ, ಮತ್ತೆ ನಮ್ಮ ರಾಹುಲ್ ಮಾಚಕ್ನೂರ್, ಮತ್ತೆ ಅಕ್ಷಯ್ ಅಸ್ಕಿ ಅವರು 3 ಜನ ಅಧ್ಯಕ್ಷ ಸ್ಥಾನಕ್ಕಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. 3 ಜನರ ನಾಮಪತ್ರ ಸ್ವೀಕೃತ ಆಗಿದೆ. ಚುನಾವಣೆ 10ನೇ ತಾರೀಕಿದೆ. ನಾವಿವತ್ತು ನಮ್ಮೆಲ್ಲ ಹಿರಿಯರ ಜೊತೆ ಮಾತನಾಡಿ, ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರ 2 ಜೊತೆ ನಾವು ಮಾತನಾಡಿ, ನಮ್ಮೆಲ್ಲ ಹಿರಿಯರ ಜೊತೆ ಮಾತನಾಡಿ, ಚುನಾವಣೆ ಬೇಡ, ನಮ್ಮಲ್ಲೇ ಒಂದು ಯುನಾನಿಮಸ್ ಆಗಿ ಒಂದು ಆಯ್ಕೆ ಮಾಡೋಣ. ಯಾಕಂದ್ರೆ ಚುನಾವಣೆ ಆದ್ರೆ ಒಂದು ಮನಸ್ಸಿನಲ್ಲಿ ಕೈ ಉಳಿದು ಬಿಟ್ರೆ ನಾಳೆ ನಮ್ಮ ಪಕ್ಷದ ಸಂಘಟನೆಗೆ ಹೊಡೆತ ಬೀಳ್ತದೆ ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲ ಸೇರ್ಕೊಂಡು ಚುನಾವಣೆಗೆ ಏನ್ 3 ಜನ ಸ್ಪರ್ಧೆ ಮಾಡಿದ್ರು ಅವ್ರನ್ನ ಕರೆದು ಮಾತನಾಡಿ ಅವರಲ್ಲಿ 2ರನ್ನ ಈ ಸ್ಪರ್ಧೆಯಿಂದ ಹಿಂತೆಗೆದುಕೊಳ್ಳಲಿಕ್ಕೆ ಮನವನ್ನ ಒಲಿಸಿದ್ದೇವೆ. ಆ 2 ಏನೋ ಹಿಂತೆಗೆದುಕೊಳ್ತಾ ಇದ್ದಾರೆ, ಅವರಿಗೆ ನಾನು ಮೊದಲು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಪಕ್ಷದ ಹಿತದೃಷ್ಟಿಯಿಂದ ಅವರು ತ್ಯಾಗ ಏನ್ ಮಾಡಿದ್ದಾರೆ, ಆ ತ್ಯಾಗ ಬಹಳ ದೊಡ್ಡದು. ಆ ತ್ಯಾಗವನ್ನ ಮಾಡಿದಂತವರು ನಮ್ಮ ರಾಹುಲ್ ಮಾಚಕ್ನವರು ಮತ್ತೆ ನಮ್ಮ ಅಕ್ಷಯ್ ಅಸ್ಕಿ ಅವರು, ಅವರಿಬ್ರು ತಮ್ಮ ನಾಮಪತ್ರವನ್ನ ಹಿಂತೆಗೆದುಕೊಂಡು ರವಿ ಬಡಕಂಬಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಅವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅದಕ್ಕಾಗಿ ನಾನು ಹಿಂದೆ ತೆಗೆದು ಒಂದು ತ್ಯಾಗವನ್ನ ಮಾಡಿರ್ತಕ್ಕಂಥ ರಾಹುಲ್ ಮಾಚಕ್ನೂರ್ ಅವರಿಗೆ ಮತ್ತೆ ಅಕ್ಷಯ್ ಅಸ್ಕಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆ ಈಗ ಏನು ರವಿ ಬಡಕಂಬಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ನೂತನ ಅಧ್ಯಕ್ಷರಾಗಿ ಏನಿನ್ನು ಆಯ್ಕೆ ಆಗ್ತಾ ಇದ್ದಾರೆ, ಅವರಿಗೆ ಮುಂಚಿತವಾಗಿ ರವಿ ಬಡಕಂಬಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಬ್ಲಾಕ್ ಇನ್ನು ಪಕ್ಷದ ಹಿತದೃಷ್ಟಿಯಿಂದ 2 ಅಭ್ಯರ್ಥಿಗಳ ತ್ಯಾಗ ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ನೀಡುವ ಭರವಸೆ ನೀಡಿದ್ದಾರೆ. ಪ್ರಶಾಂತ್ ಹಿರಿಮನಿ, S9 TV, ಅಥಣಿ. ಹಿರೇಬಾಗೇವಾಡಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಅಪಘಾತ ಸಂಭವಿಸಿದೆ. ಆ ಸಮಯದಲ್ಲಿ ಮಾಜಿ ಸಚಿವರಾದ ಪ್ರಕಾಶ್ ಹುಕ್ಕೇರಿಯವರು ಬೆಳಗಾವಿಯಿಂದ ಬೆಂಗಳೂರು ಕಡೆಗೆ ಪ್ರಯಾಣಿಸುತ್ತಿದ್ದರು. ಅಪಘಾತ ಆಗಿದ್ದನ್ನ ಕಂಡು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಮಾಹಿತಿ ನೀಡಿ ಆಂಬ್ಯುಲೆನ್ಸ್ ಬರುವಂತೆ ಸೂಚಿಸಿದ್ರು. ಆಂಬ್ಯುಲೆನ್ಸ್ ಬಂದು ಕರೆದುಕೊಂಡು ಹೋಗುವವರೆಗೂ ಸ್ಥಳದಲ್ಲೇ ಇದ್ದು ಅಪಘಾತಕ್ಕೊಳಗಾದ ವ್ಯಕ್ತಿಗೆ ಕೂಡಲೇ 10,000 ರೂಪಾಯಿ ಪರಿಹಾರ ನೀಡಿದ್ರು. ಚಿಕಿತ್ಸೆಗೆ ಇನ್ನೂ ಹೆಚ್ಚಿನ ಸಹಾಯ ಬೇಕಾದರೆ ನಮ್ಮ ಆಪ್ತ ಸಹಾಯಕರನ್ನ ಸಂಪರ್ಕಿಸಿ ಎಂದು ಹೇಳಿದ್ರು. ಈ ವೇಳೆ ನೆರೆದಿದ್ದ ಹಿರೇಬಾಗೇವಾಡಿ ಜನತೆ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿಯವರ ಮಾನವೀಯತೆ ಕಂಡು ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ. ಬೆಳಗಾವಿ ನಗರದಲ್ಲಿರುವ ಅನಧಿಕೃತ ಹೊಸ ಬಡಾವಣೆ ಸರ್ಕಾರದ ವಶಕ್ಕೆ ಪಡೆಯಲು ಈಗಾಗಲೇ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಬೆಳಗಾವಿಯಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಹೇಳಿಕೆ ನೀಡಿದ್ದಾರೆ. ಸ್ಮಾರ್ಟ್ ಸಿಟಿ ಪಾಲಿಕೆಯ ಪ್ರಗತಿ ಪರಿಶೀಲನೆ ಸಭೆ ಬಳಿಕ ಸಚಿವ ಬೈರತಿ ಬಸವರಾಜ್ ಸುದ್ದಿಗೋಷ್ಠಿ ನಡೆಸಿದ್ದು, ಅನಧಿಕೃತ ಬಡಾವಣೆ ಪರಿಶೀಲನೆ ಬಗ್ಗೆ ಮಾಹಿತಿ ಕಲೆ ಹಾಕುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅದನ್ನ ಯಾಕೆ ಸರಿಪಡಿಸ್ತೀರಾ? ನೀವು ವಿಸಿಟ್ ಮಾಡಿರಬಹುದು ಬಹಳಷ್ಟು ಕಡೆ, ಎಲ್ಲಿ ಕ್ವಾಲಿಟಿ ಆಗಿದೆ, ಪ್ಲಾನಿಂಗ್ ಇಲ್ಲ, ಪ್ಲಾನಿಂಗ್ ಇಲ್ಲ, ಡಿಫರೆಂಟ್ ಏಜೆನ್ಸಿ ತಗೊಂಡಿಲ್ಲ. ಇಲ್ಲ ನೋಡಿ ಇವರೇ, ಕಾಂಪ್ರಮೈಸ್ ಪ್ಲಾನಿಂಗ್ ಮಾಡಿಕೊಂಡೇ ನಾವು ಇವತ್ತು ಕೆಲಸ ಮಾಡಿದ್ದೀವಿ. ಇವತ್ತು ಅದರ ಎಲ್ಲ ಮಾಹಿತಿಯನ್ನು ಕೂಡ ಇವತ್ತು ನಮ್ಮ MD ಅವರು ಹೇಳಿದ್ದಾರೆ. ಈಗ ಆ ರೀತಿಯಾಗಿ ಎಲ್ಲಾದರೂ ಅವೈಜ್ಞಾನಿಕವಾಗಿದ್ದರೆ ಅದನ್ನು ಸರಿಪಡಿಸೋಂಥ ಕೆಲಸ ಕೂಡ ಡೆಮೋ ರೋಡ್ ಮಾಡಿದ್ದನ್ನು ಮತ್ತೊಮ್ಮೆ ಈಗ ಮಾಡಿದ್ದಾರೆ. ದಿಸ್ ಇಸ್ ದರ್ ಪ್ಲಾನಿಂಗ್.
ಈಗ ಫಸ್ಟ್ ಟೈಮ್ ಡೆಮೋ ರೋಡ್ ಮಾಡಿದ್ರು ಇದರಲ್ಲಿ ನಾರ್ತ್ ಅಲ್ಲಿ, ಆ ಡೆಮೋ ರೋಡ್ ಇನ್ನೊಮ್ಮೆ ಇದು ಮತ್ತೊಮ್ಮೆ ಹಡ್ಬೇಕಾಯ್ತು ಯುಟಿಲಿಟಿ ಸಲುವಾಗಿ. ಈ ತರ ಪ್ಲಾನಿಂಗ್ ಇದೆ ಇವರು. ಹೇಗೆ ಮಾಡ್ತೀರಾ? ಅಲ್ಲ ಈ ಇನಿಷಿಯಲ್ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗಿತ್ತು ಸರ್. ಅವಾಗ ಹೋದ ವರ್ಷನೇ ಸರಿಪಡಿಸಿದ್ವಿ. ಪ್ರಾಬ್ಲಮ್ ಆಯ್ತು ಸರ್. ಕಾಲೇಜ್ದವರು ಕಾಂಪೌಂಡ್ ಎಲ್ಲ ಬಿದ್ದು ಜಾಗ ನಮ್ಗೆ ಈಗ ನಾನು ಬಂದು 8-9 ತಿಂಗಳಾಗಿದೆ. ಒಂದು ನಿಮಿಷ 7 ಗಂಟೆಗಳಿಗೆ ಇವರೇ ನಾನು ಇಲಾಖೆಯ ಒಂದು ಆಳ ಇದು ಎಲ್ಲ ತಿಳ್ಕೊತಾ ಇದ್ದೀನಿ. ಈಗ ಅಧಿಕಾರಿಗಳಿಗೆ ಭಾಳಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಈಗ ನಾನು 9 ತಿಂಗಳಾಗಿದೆ. ನಾನು ಕೂಡ ಈ ಇಲಾಖೆ ಬಗ್ಗೆ ಇನ್ನು ಇಡೀ ರಾಜ್ಯ ಸುತ್ತಿದ್ದೀನಿ. ಇಡೀ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಗೆ 2 ಸರಿ 3 ಸರಿ ಹೋಗೋಂಥ ಕೆಲಸ ಮಾಡಿದ್ದೀನಿ. ಈ ಬಂದು 8-7 ತಿಂಗಳಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಕೂಡ ಪ್ರವಾಸ ಮಾಡಿದ್ದೀನಿ. ಅಲ್ಲಿನ ಸಾಧಕವಾದಗಳು ಚರ್ಚೆ ಮಾಡಿದ್ದೀನಿ. ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಗಮನ ತಂದು ಕೊಟ್ಟಿದ್ದೀನಿ. ಈಗ ಮೊನ್ನೆ ವಿಶೇಷವಾಗಿ ಮಹಾತ್ಮ ಗಾಂಧಿ ನಗರ ಯೋಜನೆಯಡಿಯಲ್ಲಿ ಸುಮಾರು 125 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿಸಿಕೊಟ್ಟಿದ್ದೀನಿ. ನಾನು ಸಚಿವನಾಗಿ ಬಂದಮೇಲೆ ಇವೆಲ್ಲ ಆದ ಕೆಲಸ. ಮಾನ್ಯ ಶಾಸಕರು ಇನ್ನೊಂದು ಸುಮಾರು 30 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ನಮಗೆ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅದನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ಇವತ್ತು ಬೆಂಗಳೂರು ಮಹಾನಗರ ಏನು, ನಮ್ಮ ಬೆಳಗಾವಿ ಮಹಾನಗರ ಏನಿದೆ, ಇದು ಎಲ್ಲೋ ಒಂದು ಕಡೆ ಅತ್ಯುತ್ತಮವಾದ ನಗರ ಆಗಬೇಕು ಅನ್ನೋ ಒಂದು ಮಹದಾಸೆ ಇಟ್ಕೊಂಡು ಈ ಕೆಲಸಗಳು ಮಾಡ್ತಾಯಿದ್ದೀವಿ. ಸ್ವಲ್ಪ ಕಾಲಾವಕಾಶ ಕೊಡಿ. ತಾವು ಕೂಡ ಮುಂದಿನ ದಿನಗಳಲ್ಲಿ ನಾನು ಇದನ್ನೆಲ್ಲ ಕೂಡ ಚರ್ಚೆ ಮಾಡಿ ತಮ್ಮ ಗಮನಕ್ಕೆ ತರೋಂಥ ಕೆಲಸ ಖಂಡಿತ ಮಾಡ್ತೀನಿ. ಶಾಸಕರೇ ಕಾಲೇಜ್ ರೋಡ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಹಾಳಾಗಿದೆಲ್ಲ, ಅಲ್ಲಿ ಕೇಬಲ್ ಹಾಕಿದ್ದಾರೆ. ಅಲ್ಲ ಅದು ಜಂಪ್ ಆಗುತ್ತೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತೀನಿ. ಈಗ ಅವ್ರು ಹೇಳಿದ್ದೇನೆಂದರೆ ನನಗೆ ಕೇಬಲ್ UG ಕೇಬಲ್ ಹಾಕಿದ್ದಾರೆ, ಅಲ್ಲಿ ರಸ್ತೆಯನ್ನು ಸರಿಪಡಿಸೋಂಥ ಕೆಲಸ ಮಾಡಬೇಕು ಅಂತ ಹೇಳಿದರೆ ನಾನು ಆಲ್ರೆಡಿ ನಮ್ಮ MD ಅವ್ರಿಗೆ ಹೇಳಿ ಅದನ್ನು ಸರಿಪಡಿಸೋಂಥ ಕೆಲಸ ಮಾಡಿರಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ. ಇನ್ಯಾವುದು ಆ ಥರ ಮಾಡಿದ್ರೋಡೆ ಬೌನ್ಸಿ ಆಗಿದೆ ಸರ್. ಅದಕ್ಕೆ ಹೇಳಿದ್ದು ನೀವು, ಅದಕ್ಕೆ ನನ್ನ ಜೊತೆ ಬಂದಾಗ ನಾನು ಪ್ರತಿ ರಸ್ತೆಯಲ್ಲಿ ಹೋಗೋಣ. ಈಗ ನೀವೇನು ನೆಕ್ಸ್ಟ್ ಟೈಮ್ ಬಂದಾಗ ಒಂದು ದಿವಸ ಪೂರ್ತಿ ಬೆಳಗ್ಗೆ ಬಂದರೆ ಸಂಜೆ ಗಂಟೆ ಅದೇ ಕೆಲಸ ಮಾಡೋಣ, ಮೀಟಿಂಗ್ ಮಾಡೋದು ಬೇಡ. ಎಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೆ ಅದನ್ನು ಸರಿಪಡಿಸೋಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಕಲಬುರಗಿ ಸ್ಕೀಮ್ ನಮ್ಮ ಏನಿದೆ 61 ನಂಬರ್ ಅನಧಿಕೃತ ಬಡಾವಣೆ ಪ್ರದೇಶ ಸರ್ಕಾರದ ವಶಕ್ಕೆ ಪಡೆಯಲು ನಿರ್ಧಾರ ಕೈಗೊಳ್ಳಲಾಗುವುದು. ಮೂಲ ಸೌಕರ್ಯ ಹೊಂದಿದ ಬಡಾವಣೆಗಳ ವಿರುದ್ಧ ನಾವು ಕ್ರಮ ಕೈಗೊಳ್ಳಲ್ಲ. ಹೊಸದಾಗಿ ಅನಧಿಕೃತ ಬಡಾವಣೆ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಬಿಲ್ಡಿಂಗ್ ಪರ್ಮಿಷನ್ ವೈಲೇಟೆಡ್ ಮಾಡಿ ಎಲ್ಲ ಈಗ ಪಾರ್ಕಿಂಗ್ ಸ್ಪೇಸ್ ಈಗ ಶಾಪ್ಸ್ ಬಂದ್ಬಿಟ್ಟು ಕಾರ್ಪೊರೇಷನ್ ಯಾವುದೇ ಆಕ್ಷನ್ ತಗೊಂಡಿಲ್ಲ. ಸಣ್ಣ ಪುಟ್ಟದ್ದು ಆದರೆ ನಾವು ಇದು ಮಾಡೋಕ್ಕಾಗಲ್ಲ. ಈಗ 3 ಫ್ಲೋರ್ ತಗೊಂಡು 6 ಫ್ಲೋರ್ ಕಟ್ಟಿದ್ರೆ ಅದನ್ನ ಹೆಂಗೆ ಸಹಿಸಕ್ಕಾಗುತ್ತದೆ? ಅದು ಸಿಟಿಯಲ್ಲಿ ಒಂದು ಎಕ್ಸಾಂಪಲ್ ನಾರ್ಮಲ್. ಈಗ ಆ ಥರ ಪ್ರಕರಣಗಳು ಯಾವ್ದಾದ್ರು ಇದ್ರೆ ನೀವು ನಮ್ಮ ಗಮನ ಕೊಡಿ, ಲಿಖಿತ ಮೂಲಕ ಕೊಟ್ರೆ ಖಂಡಿತವಾಗಿ ಸಮೀಕ್ಷೆ ಮಾಡಿ ಲಿಸ್ಟ್ ಇದೆ ಅಲ್ಲ. ಸಿಟಿ ಒಳಗಡೆ ಏನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದಾವಲ್ಲ, ಒಟ್ಟೆ ಪಾರ್ಕಿಂಗ್ ಇಲ್ಲ. ಹೊರಗಡೆ ಏನೋ ಒಂದು ಟ್ಯಾಬ್ಲೆಟ್ ಏನೋ ಹೋಗ್ತಾನವ, ಹೋಗ್ಬೇಕಾದ್ರೆ ಪೊಲೀಸರು ಅದಕ್ಕೆ ಕಾತ್ ನಿಂತಿರ್ತಾರೆ. ಅವರು ಮೊಬೈಲಲ್ಲಿ ಫೋಟೋ ತಗೋತಾರೆ, ಅವನಿಗೆ ದಂಡ ಹಾಕ್ತಾರೆ. ಅಟ್ಲೀಸ್ಟ್ ಒಂದು ಟ್ಯಾಬ್ಲೆಟ್ ಒಂದು ಮೆಡಿಕಲ್ ಶಾಪ್ ಮುಂದಾಗ್ಲಿ ಅಟ್ಲೀಸ್ಟ್ ಅಲ್ಲೂ ಅವರು ಒಂದು ಕಡೆ ತೋರಿಸ್ತಾ ಇಲ್ಲ. ಅವರು ಈಗ ಒಂದು ನಿಮಿಷ ಹೇಳ್ತೀನಿ. ಈಗ ನಾನು ಬಂದು 9 ತಿಂಗಳಾಗಿದೆ. 9 ತಿಂಗಳಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸೋಂಥ ಕೆಲಸ ಆಗಲ್ಲ. ನನಗೆ ಕಾಲಾವಕಾಶ ಕೊಡಿ. ಈಗ ಹಂತವಾಗಿ ಬಂದೀನಿ. ಈಗ ಬೆಳಗಾವಿ ನಗರಕ್ಕೆ ಈ 2ನೇ ಬಾರಿ ಬಂದಿದ್ದೀನಿ. ಮತ್ತೊಂದು 3-4 ಬಾರಿ ಬಂದ ಸಂದರ್ಭದಲ್ಲಿ ಈ ಏನೇನು ಪ್ರಕರಣಗಳಿದೆ ಈ ಎಲ್ಲವನ್ನು ಕೂಡ ನನಗೆ ಮಾಹಿತಿಯನ್ನು ತರಿಸ್ಕೊಂಡು ಯಾವ ರೀತಿ ಸಮಸ್ಯೆ ಮಾತ್ರ ಎಲ್ಲ ಊರಲ್ಲೂ ಬೇಸ್ಮೆಂಟ್ನಲ್ಲಿ ಮಾಡಿದಲ್ಲಿ ಅಲ್ಲೇ ಪಾರ್ಕಿಂಗ್ ಯಾರು ಮಾಡೋದು, ಅಲ್ಲೇನೋ ಅಂಗಡಿ ಮೊಗಟ್ಗಳನ್ನು ಕಟ್ಬಿಡ್ತಾರೆ. ಆ ಪಾರ್ಕಿಂಗ್ ಅಂತ ಒಂದು ಪರ್ಮಿಷನ್ ತೊಗೊಂಡಿರ್ತಾರೆ. ಅದನ್ನು ಹೇಗೆ ಎಲ್ಲ ಅಂಗಡಿಗಳಿಗೆ ಕೊಟ್ಟಿದ್ದಾರೆ. ಈಗ ನೋಡಿ ಇವರೇ, ನನಗೆ ಈಗ ನಾನು ಸುಮಾರು ಮಹಾನಗರ ಪಾಲಿಕೆಗಳು ಹೋಗಿದ್ದೀನಿ. ಎಲ್ಲಿ ಕೂಡ ಈ ರೀತಿಯಾದಂಥ ಪ್ರಕರಣಗಳು ನನ್ನ ಗಮನಕ್ಕೆ ಬಂದಿಲ್ಲ. ಈಗ ಬೆಳಗಾವಿನಲ್ಲಿ ವಿಶೇಷವಾಗಿ ನನ್ನ ಸುದ್ದಿ ಮಾಧ್ಯಮದ ನನ್ನ ಸ್ನೇಹಿತರು ತಾವು ಹೇಳ್ತಾ ಇದ್ದೀರಾ. ನಾನು ಖಂಡಿತವಾಗಿ ಇದನ್ನು ಪರಿಶೀಲನೆ ಮಾಡ್ತೀನಿ. ಈಗ ನಾನು ಆಯುಕ್ತರ ಕೂಡ ಹೇಳ್ಬಿಟ್ಟು ಹೋಗ್ತೀನಿ, ನೋಡಿರಿ ಈ ಥರ ಪ್ರಕರಣಗಳು ಎಷ್ಟಿವೆ ಇವೆಲ್ಲ ಕೂಡ ಒಂದು ಪಟ್ಟಿ ಮಾಡಿ ಎಲ್ಲೆಲ್ಲಿ ನಮಗೆ ಪಾರ್ಕಿಂಗ್ ತೊಂದರೆ ಆಗ್ತದೆ. ಈಗ ಸಾರ್ವಜನಿಕ ಹೌದಾ ಈಗಿಂದಲ್ಲ ಸರ್, ಇದು ಆರಿಯಂಟೇಷನ್ ನಡೀತಾ ಇದೆ. ಇದು ಆಯ್ತು, ಅದು ನೋಡ್ತೀನಿ ನಾನು ನನ್ನ ಬಗ್ಗೆ ಮಾಹಿತಿ. ಈಗ ಬೆಳಗಾವಿ 2ನೇ ಮಹಾನಗರ 2ನೇ ಸಿಟಿ ಅಂತೆಲ್ಲ ಹೇಳ್ತೀವಿ. ಈ STP ಪ್ಲಾಂಟ್ ಬಗ್ಗೆ ಏನಾಯ್ತಿದೆ? ನಾನೇ ಹೋಗಿದ್ನಲ್ಲ. ಅಲ್ಲ 1 ನಿಮಿಷ 7 ಗಂಟೆಗೆ ಪ್ರೋಗ್ರೆಸ್ ಏನಿದೆ? ಪ್ರೋಗ್ರೆಸಿವ್ ಈಗ ಆಲ್ರೆಡಿ ಅರ್ತ್ ವರ್ಕ್ ಆಗಿ ಒಂದು ಹಂತಕ್ಕೆ ಬಂದಿದೆ. ಈಗ ನಾನು ನೆನ್ನೆ ಅದಕ್ಕೆ ವಿಸಿಟ್ ಸರ್, ಈಗ ಒಂದು ಹಂತಕ್ಕೆ ಅಂದರೆ ಅರ್ತ್ ವರ್ಕ್ ಮುಗಿಸಿದ್ದಾರೆ. ಈಗ ಅರ್ತ್ ವರ್ಕ್ ಮುಗಿಸಿ ರಸ್ತೆ ಆ ಕಡೆ ಈ ಕಡೆ ಕಾಂಪೌಂಡ್ ಹಾಕ್ಕೊಂಡು ಅವರು ಕೆಲಸ ಭಾಳ ವೇಗವಾಗಿ ಮಾಡ್ತಾಯಿದ್ದಾರೆ. 5-6 ಇಟಾಚಿಗಳಿಕೊಂಡು ಲಾರಿಗಳು ಗೀರಿಗಳು. ನಾನು ನೆನ್ನೆ ಆ ಸ್ಪಾಟ್ಗೆ ಹೋಗಿ ಆ ಪರೀಕ್ಷೆಯನ್ನು ಕೂಡ ಮಾಡಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ನಾನು ನೆಕ್ಸ್ಟ್ 15-20 ದಿವಸಗಳಲ್ಲಿ ಬರ್ತೇನೆ. ಬರೋಷ್ಟೊತ್ತಿಗೆ ಇದಕ್ಕೆ ಪುಟ್ಟಿಂಗ್ ಹಾಕಿ
ನೀವು ಇದನ್ನು ಏನು ನಮ್ಮ ನಾರ್ಮ್ಸ್ ಏನಿದೆ ನಾವು ಏನೇನು ಪ್ಲ್ಯಾನ್ ಪ್ರಕಾರ ಏನು ಮಾಡ್ಕೊಂಡಿದ್ದೀವಿ ಅದು ವೇಗವಾಗಿ ಆಗಬೇಕು. ಇನ್ನೊಂದು 5-6 ತಿಂಗಳಲ್ಲಿ ಇದು ಮುಗಿಯೋ ಹಂತಕ್ಕೆ ಮರಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದ್ದೀವಿ. ಕಮಿಷನಿಂಗ್ ಯಾವಾಗ ಆಗುತ್ತೆ? ಕಮಿಷನಿಂಗ್ ಸ್ವಲ್ಪ ಟೈಮ್ ತಗೊಂಡು, ಯಾಕಂದರೆ ಅದು STP ಪ್ಲ್ಯಾಂಟು ಏಕಾಏಕಿ ನಾವು ಸಡನ್ನಾಗಿ ನಾವು ಮಾಡಿ ನಾಳೆ ಏನಾದರೂ ತೊಂದರೆ ಆದರೆ ನೀವು ನನ್ನೇ ಕೇಳ್ತೀರ. ಆಮೇಲೆ ನಾಳೆ ಏನು ಸಚಿವರು ಬಂದರು, ಅವತ್ತು ಹೋದರು, ವೇಗವಾಗಿ ಆಗಿ ಅಂತ ಹೇಳಿದ್ರು. ಮತ್ತು ಅದಕ್ಕೆ ಗ್ಯೂರಿಂಗು ಎಲ್ಲ ಇದೆ ಸಮಸ್ಯೆಗಳು. ಈಗ ಕಾಂಕ್ರೀಟ್ ಟೈಮ್ ಸೆಟ್ ಮಾಡಿರಬೇಕಲ್ಲ. ಟೈಮ್ ಸೆಟ್ ಮಾಡೋಕ್ಕೆ ಹೇಳಿದ್ದೀನಿ, ಟೈಮ್ ಮಾಡಿ ಹೇಳಿದ್ದೀನಿ ಅವ್ರಿಗೆ. ಆದರೆ ಸ್ವಲ್ಪ ಕಾಲಾವಕಾಶಗಳು ಕೊಡಬೇಕಾಗ್ತದೆ. ಯಾಕಂದರೆ ಏಕಾಏಕಿ ನಾವು ಸಡನ್ನಾಗಿ ತೀರ್ಮಾನ ತೆಗೆದುಕೊಳ್ಳೋಕ್ಕೂ ಆಗಲ್ಲ. ಯಾಕಂದರೆ ಅಲ್ಲಿ ಏನಾಗಿದೆ, ಎಲ್ಲ ಬ್ಲ್ಯಾಕ್ ಸಾಯಿಲ್ ಇರೋದು. ಏನು ನಮ್ಮ ಏರಿಯಾ ಏನು ನಾವು STP ಮಾಡ್ತಾಯಿದ್ದೀರಿ, ಬ್ಲ್ಯಾಕ್ ಸಾಯಿಲ್ ಇರ್ತಕ್ಕಂಥ ಏರಿಯಾ. ಬ್ಲ್ಯಾಕ್ ಸಾಯಿಲ್ ಇರ್ತಕ್ಕಂಥ ಏರಿಯಾದಲ್ಲಿ ನಾವು ವೈಜ್ಞಾನಿಕವಾಗಿ ಮಾಡಬೇಕು ಹೊರತು ನಾವು ಎಲ್ಲೋ ಒಂದು ಕಡೆ ಆತರಪಟ್ಟು ಏನಾದರೂ ನಿರ್ಧಾರಗಳು ತೆಗೆದುಕೊಂಡು ನಾಳೆ ಏನಾದರೂ ಏರುಪೇರುಗಳಾದರೆ ಇಡೀ ನಗರದಿಂದ ಹೋಗ್ತಕ್ಕಂಥ ನಮ್ಮ ಏನು ಮಲಿನ ನೀರು ಮತ್ತು ಸುವೇಜ್ ಏನು ಇದೆ, ನಾಳೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ಬಿಡ್ತದೆ. ಸೊ ಹಂಗಾಗಿ ಅದಕ್ಕೆ ವೈಜ್ಞಾನಿಕ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಬೇಗವಾಗಿ ಮಾಡೋಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಮಾಡ್ತೀನಿ. ಮತ್ತು ನಾನು ಬರ್ತೇನೆ. ನಾನು ಮುಂದಿನ ತಿಂಗಳು ಕೂಡ ಕೆಲವು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಈ ಒಂದು ಆಫೀಸ್ ಕೂಡ ಉದ್ಘಾಟನೆ ಇದೆ. ಮತ್ತು ನಮ್ಮ ಸ್ಮಾರ್ಟ್ ಸಿಟಿಯಿಂದ ಕೆಲವು ಕಾಮಗಾರಿಗಳು ಉದ್ಘಾಟನೆ ಇದೆ, ಮಳಿಗೆಗಳು ಉದ್ಘಾಟನೆ ಇದೆ. ಮತ್ತು ನಮ್ಮ ಕನಕನ ಒಂದು ಸ್ಟ್ಯಾಚ್ಯೂನ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರಿಗೆ ಹೇಳಿದ್ದೀನಿ. ಅದ್ರದ್ದು ಇನ್ನೊಂದು 1 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಮಾನ್ಯ ಶಾಸಕರು ಹೇಳಿದ್ದಾರೆ. ಇವೆಲ್ಲ ಕಾರ್ಯಕ್ರಮಗಳು ಮಾಡೋ ಸಂದರ್ಭದಲ್ಲಿ ಬಂದು ಮತ್ತೊಂದು ಸರಿ ಕೂಡ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗಿ ನೋಡಿ. ನಾನು ಕಳೆದ ಸರಿ ಬಂದಾಗ ಈ ಪರಿಸ್ಥಿತಿ ಇತ್ತು, ಈ ಸಂದರ್ಭದಲ್ಲಿ ಬಂದಾಗ ಇಷ್ಟು ಪ್ರಗತಿಯಾಗಿದೆ, ಇದನ್ನೆಲ್ಲವನ್ನು ಕೂಡ ಮಾಡ್ತೀನಿ. ಮತ್ತು ಸ್ಮಾರ್ಟ್ ಸಿಟಿದು ಅಷ್ಟೇ, ಸ್ಮಾರ್ಟ್ ಸಿಟಿದು ವಿಶೇಷವಾಗಿ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಏನೇನು ಸ್ಮಾರ್ಟ್ ಸಿಟಿಯಲ್ಲಿ ನಡೀತಕ್ಕಂಥ ಕಾಮಗಾರಿಗಳು ಯುದ್ಧೋಪಾದಿಯಲ್ಲಿ ಆಗಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದೀನಿ. ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಕ್ರಮ ಜರುಗಿಸ್ತೀನಿ ಅನ್ನೋ ಮಾತಾಡಿದ್ದೀನಿ. ಕಲಬುರಗಿಯ 160 ಎಕರೆ ಪ್ರದೇಶದಲ್ಲಿ ಬಡಾವಣೆಗೆ ಶೀಘ್ರವೇ ಅನುಮೋದನೆ ದೊರೆಯಲಿದ್ದು 6 ತಿಂಗಳಲ್ಲಿ ಬಡಾವಣೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಅಪ್ರೂವಲ್ ಕೊಟ್ಟೆ ಅಂತ ಹೇಳಿಲ್ಲ ಕಲಬುರಗಿ. ಅಪ್ರೂವಲ್ ಕೊಟ್ರಲ್ಲ? ಹೌದು, ಭಾಳ ವರ್ಷದಿಂದ ಜನ ಇಲ್ಲ ಕೊಟ್ಬಿಟ್ಟು ಆಗಿದೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಒಂದು 6 ತಿಂಗಳಾಗುತ್ತೆ. ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. 165 ಎಕರೆ ಪ್ರದೇಶದಲ್ಲಿ 1236 ನಿವೇಶನ ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳಲಾಗಿದ್ದು, ಈ ಬಡಾವಣೆಯ ಪತ್ರಕರ್ತರಿಗೂ ಶೇಕಡ 5% ಮೀಸಲಿಡಲಾಗುತ್ತೆ. ಮುಖ್ಯಮಂತ್ರಿಗಳು ಕೂಡ ಪತ್ರಕರ್ತರಿಗೆ ಮೀಸಲಿಡಲು ಅನುಮತಿ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಶೀಘ್ರವೇ ಕಲಬುರಗಿ ಬಡಾವಣೆ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ನಿವೇಶನ ಹಂಚಿಕೆಗೆ ಕ್ರಮ ಕೈಗೊಳ್ಳಲಿದ್ದಾರೆ. ಬೆಳಗಾವಿಯ ಪಾರ್ಕಿಂಗ್ ಒತ್ತುವರಿ ಬಗ್ಗೆ ಕ್ರಮ ವಹಿಸಲಾಗುವುದು ಅಂತ ಅವರು ಹೇಳಿದ್ದು, ಈ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಈ ರೀತಿ ಬೆಳಗಾವಿಯಲ್ಲಿ ಸಚಿವ ಬೈರತಿ ಬಸವರಾಜ್ ಮಾಹಿತಿ ನೀಡಿದ್ದಾರೆ. ನಾಗೇಶ್ ಕುಂಬಳಿ, S9 TV, ಬೆಳಗಾವಿ. सगळ्यांच्या समोर सांगायला की ನೀವು ಬಾ ಕಟ್ಟಿದ ಏನೇನು ಕಟ್ಟಿದ ಹೇಳ್ತಾನೆ ಒಂದು ನಿಮಿಷ तुम्ही दाखवा कुठं ಎಲ್ಲಕ್ಕಿಂತ ಒಂದು ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷ ಎಲ್ಲಿ ಕೂಡ ನಾವು ಇದ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಏನಾದರೂ ನ್ಯೂನತೆಗಳಿದೆ ಸರಿಪಡಿಸಂತ ಕೆಲಸ ನಾವು ಮಾಡೋಣ. ನೀವು ನನಗೆ ರೈಟಿಂಗ್ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ಏನು ಸಮಸ್ಯೆ ಅಂತ ಹೇಳಿ ನಾನು ಮತ್ತೆ ಬರ್ತೀನಿ. ಮತ್ತೆ ಬಂದ ಸಂದರ್ಭದಲ್ಲಿ ಏನಾದ್ರು ತಪ್ಪಾಗಿದ್ರೆ ಸರಿಪಡಿಸಂತ ಈಗ ಇವರು ಹೇಳಿದ್ರು ಕೆಲವು ಲಿಂಕ್ ರಸ್ತೆಗಳು ಮಾಡಿಲ್ಲ ಅಂತ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದೀವಿ, ಮಾಡ್ತೀವಿ. ಸಮಸ್ಯೆ ನೀವು ಮಾತಾಡೋದು
ನೀವೇನ್ ಸಮಸ್ಯೆ ನಾವು ಎಲ್ಲ ಕರೆಕ್ಟ್ ಆಗ್ತದೆ ಅಂತ ಹೇಳ್ತಾ ಇಲ್ಲ, ಸುಮ್ಮ ಆರೋಪ ಮಾಡಬೇಡ ಅಂತ ಹೇಳ್ತೇವೆ. ನೀವು ಸ್ಪೆಸಿಫಿಕ್ ಆಗಿ ಕೊಡ್ರಿ, ಈ ಸ್ಮಾರ್ಟ್ ಸಿಟಿ ರಸ್ತೆ ಸರಿಯಾಗಿಲ್ಲ ಅಂತ ಹೇಳಿ. ಇಬ್ರು ಶಾಸಕರು ಅಧಿಕಾರಿಗಳು ಹೋಗಿ ನಿಮ್ಮನ್ನು ಕರೆಸ್ತೇವೆ, ಎಲ್ಲಿ ಸರಿಯಾಗಿಲ್ಲ ಕ್ವಾಲಿಟಿ ಚೆಕ್ ಮಾಡೋಣ. ಅದ್ರೊಳಗೆ ಫರಕ್ ಇತ್ತಂದ್ರೆ ಅವ್ರ ಮೇಲೆ ಪೆನಾಲ್ಟಿ ಹಾಕಿ ಆ ಆಫೀಸರ್ ಮೇಲೆ ಆಕ್ಷನ್ ತಗೋತೇವೆ. ವೇಗವಾಗಿ ಹೇಳಬೇಡ್ರಿ, ನಾವು ಕಿಮ್ಮತ್ ಕೊಟ್ಟು ಹೇಳ್ತೇವೆ. ನೀವು ಹೇಳಿದ್ರೆ ನಾವೆಲ್ಲ ಕರೆಕ್ಟ್ ಆಗ್ತಿದ್ವಿ. ನಾವು ಹೇಳಿದ್ವಿ ಇಬ್ರು ಶಾಸಕರು, ಅವರು ಕೆಲವೊಂದ್ ಕಡೆ ಸಮಸ್ಯೆಗಳು ಅದಾವ ಅಂತ ಹೇಳಿ ಮಂತ್ರಿಗಳಿಗೆ ಹೇಳಿದ್ದಾರೆ. ಮಂತ್ರಿಗಳು ಕೆಲವೊಂದ್ ಕಡೆ ಅಬ್ಜೆಕ್ಷನ್. ನಾವೇನ್ ಹೇಳ್ತೀವಿ, ಹಿಂಗೆ ನೀವು ಕೊಡ್ಬೇಕು ಸ್ಪೆಸಿಫಿಕ್ ರೋಡ್ ಆಗಿ, ಈ ರೋಡ್ ಕ್ವಾಲಿಟಿ ಸರಿಯಾಗಿಲ್ಲ, ನೀವೂ ಕಳಿಸ್ತೇವೆ. ಥರ್ಡ್, ಈ ಸ್ಮಾರ್ಟ್ ಸಿಟಿ PMC ಬೇಡ, ಎಂಪರಿಗೆ ನೀವು ಯಾವ ಏಜೆನ್ಸಿ ಕೊಡ್ತಾರ ಆ ಏಜೆನ್ಸಿ ಚೆಕ್ ಮಾಡಿಸೋಣ. ಕ್ವಾಲಿಟಿ ಫಸ್ಟ್, ಕ್ವಾಂಟಿಟಿ ಅಲ್ಲ. ಒಂದು ಮತ್ತೆ ಈಗ ಏನೇನು ಹೇಳ್ತಾರಲ್ಲ ಎಲ್ಲಾನು ಚೆಕ್ ಮಾಡಿಸೋಣ. ನಮ್ಗೆ ಎತ್ತರಿಗೂ ಅಭ್ಯಂತರ ಇಲ್ಲ, ಯಾಕಂತಂದ್ರೆ ನಮ್ಮದ ಎಲ್ಲಾ ಟೆಂಡರ್ ಡಾಕ್ಯುಮೆಂಟ್ಸ್ ಓಪನ್ಲಿ ಎಲ್ಲ ಕಡೆ ಬೋರ್ಡ್ ಹಚ್ಚಿ ಕೆಲಸ ಮಾಡೋದು ಶಾಸಕ. ನಾವು ನೀವು ಸ್ಪೆಸಿಫಿಕ್ ಆಗಿ ಕೊಡ್ರಿ. ಏನಾಗತ್ತೈತಿ, ಸ್ಮಾರ್ಟ್ ಸಿಟಿದು ಎಲ್ಲಾ ಕಡೆ ಈಗ ಚಲೋ ಆಗಿದ್ರು ಬರ್ತಾ ಇಲ್ಲ, ನಾವು ತಪ್ಪಾಗಿದ್ರು ತೋರ್ಸಾಕಬೇಕು. ನಾವು ಎರಡು ಮಾತಿಲ್ಲ, ಈಗ ಹಾಕ್ತಾರ ಒಂದ್ ಕಡೆ ರಸ್ತೆ ಸರಿಯಾಗಿಲ್ಲ ಸರ್, ನಾವು ಸ್ವತಃ ಕಳಿಸ್ತೇವೆ ಅವ್ರಿಗೆ, ನೀವೇನು ತೋರಿಸ್ಬೇಡಿ ಅಂತ ಹೇಳಿ ಆಫೀಸರ್ ಕಳಿಸ್ತೇವೆ. ಅವ್ರು ಯಾರು ಕಂಪ್ಲೇಂಟ್ ಮಾಡಿದ್ರೆ ಬರೋದೇ ಇಲ್ಲ. ಒಂದು ಕ್ಷೇತ್ರದಾಗ ಬಂದ್ರು ಅಂತಂದ್ರೆ ನಾವು ಅದನ್ನ ಕೋರ್ಟ್ ಕಳಿಸ್ತೀವಿ. ನೀವೇ ಥರ್ಡ್ ಪಾರ್ಟಿ ಕರ್ಕೊಂಡ್ಬಾರ, ನಿಮ್ಗೆ ಏನ್ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡೋದು. ಆದ್ರೆ ಈ ತರ ಬಂದು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ವತಿಯಿಂದ ರೈತ ವಿರೋಧಿ ಕೃಷಿ ಕಾಯ್ದೆಯನ್ನ ಹಾಗೂ ಜನವಿರೋಧಿ ವಿದ್ಯುತ್ ಮಸೂದೆಯನ್ನ ಹಿಂಪಡೆಯಬೇಕು ಹಾಗೂ ಬಂಡವಾಳಗಾರರ ಪರವಾಗಿರುವ 4 ಕಾರ್ಮಿಕರ ಸಂಹಿತೆಗಳನ್ನು ರದ್ದುಪಡಿಸಲು ಒತ್ತಾಯಿಸಿ ಇತರ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಕೆಲಸದ ಸ್ಥಳದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸಲು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಲಿಂಗಸ್ಗೂರು ತಾಲೂಕಿನ ಸಹಾಯಕ ಆಯುಕ್ತರ ಮೂಲಕ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. जिंदाबाद 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 CIT ಅವರು ದಿಲ್ಲಾಗ ಏನು ಸ್ಟ್ರೈಕ್ ನಡೆದೈತೆ ಅವ್ರದ್ದು ಏನು ರೈತರದು ಎಲ್ಲರದು ಅವ್ರದ್ದು ಏನೈತೆ ಅದೆಲ್ಲ ಬೇಡಿಕೆ ಒಪ್ಕೋಬೇಕು. ಒಪ್ಕೊಂಡು ನಮ್ದು ಏನು ಬೇಡಿಕೆ ಐತೆ ಅದು ಕೊಳ್ಳೇಬೇಕು. ನಾವು ಅವ್ರದ್ದು ದಿಲ್ಲಿ ಒಪ್ಪಿಗೆ ಕೊಡತನ ನಾವು ಸ್ಟ್ರೈಕ್ ಮಾಡೋದು ಬಿಡಲ್ಲ. ಈಗ ನಾವು ಬಿಸಿ ಊಟವ್ರನ್ನ ಸ್ಟ್ರೈಕ್ ಮಾಡೀವಿ. ನಮ್ದು ಏನೈತೆ 4 ತಿಂಗಳಿಂದ ಪಗಾರ ಬಂದಿಲ್ಲ ನಮ್ದು ಪಗಾರ ಎಲ್ಲ ನಮ್ದು ಪಗಾರ ಕೊಡಬೇಕು. ನಾವು ಎಲ್ಲ ನಮ್ದು ಬೇತೆ ಏನೈತೆ ಅದು ಒಪ್ಕೊಳ್ಳೇಬೇಕು. ನಾವು ರೈತರು ಎಲ್ಲಿ ಹೋಗ್ಬೇಕು, ದುಡ್ಕೊಂಡು ತಿನ್ನೋರು ನಾವು ಬಡವ್ರು ಇದ್ದೀವಿ, ಎಲ್ಲ ಹೊಲ ಮನೆ ಇದ್ದವ್ರು ಇದ್ದೀವಿ. ನಾವು ಏನು ತಿನ್ಬೇಕು, ನಮ್ಮ ಪಗಾರ ಇಲ್ಲ, ನಮ್ಮ ಸಾಲಾಗ ಅಡಿಗೆ ಇಲ್ಲ, ನಾವು ಎಲ್ಲಿಗೆ ಹೋಗ್ಬೇಕು, 8 ತಿನ್ನಲಿದ್ದ ಮನೆ ಕುಂತೀವಿ. ನಾವು ಹೆಣ್ಮಕ್ಳು ಏನು ತಿನ್ಬೇಕು, ಅದೇ ಭರೋಸೆ ಐತೆ ನಮ್ಗೆ. ಬಿಸಿ ಊಟದೇ ಭರೋಸೆ ಐತೆ. ಅದು ಬಿಸಿ ಊಟ ಬಿಟ್ಟು ಎಲ್ಲಿ ಹೋಗ್ಬೇಕು ನಾವು? ಅದು ಬಿಸಿ ಊಟ ನೀವು ಅದು ತಗಲೇಬಾರ್ದು, ನಮ್ಗೆ ಬೇಕೇ ಬೇಕು ಬಿಸಿ ಊಟ. ಎಲ್ಲಿ ಹೋದರೆ ಕಾಶ್ಮೀರ ನಾವು ಕೊಳ್ಳೇಬೇಕು ನೀವು. ಅದೆಲ್ಲ ನಮಗೆ ಬೇಕಾಗಿಲ್ಲ. ಅದು ದಿಲ್ಲಾಗ ಏನು ಸ್ಟ್ರೈಕ್ ಐತೆ ಅದನ್ನು ಒಪ್ಕೊಳ್ಳೇಬೇಕು. ನಮ್ಮದು ಬಿಸಿ ಊಟದ ವಿಧಿನ ಬೇಡಿಕೆನ ಒಪ್ಕೋಬೇಕು. ನಮ್ದು ಏನು ಪಗಾರ ಐತೆ ಅದು ಪಗಾರ ಹಾಕಲೇಬೇಕು. ನಮ್ಗೆ ಗೌರ್ಮೆಂಟ್ಲಿದ್ದ ಪಗಾರ ಬಂದೈತೆ, ಇಲ್ಲಿ ತನಕ ನಮ್ಮ ಪಾಸ್ಪೋರ್ಟ್ಗೆ ಬಂದಿಲ್ಲ, ನಮ್ಮ ಪಾಸ್ಬುಕ್ಕಿಗೆ ಪಗಾರ ಅಲ್ಲಿದ್ದ ಆಗೈತೆ, ಸರ್ಕಾರಲಿದ್ದ ಇಲ್ಲಿಗೆ ಕಳಿಸಿಲ್ಲ, ಜನರಿದ್ದ ನಮ್ಗೆ ಪೇಮೆಂಟ್ ಇಲ್ಲ. ನಮ್ಮ ಹೆಣ್ಮಕ್ಳದ್ದು ಉಸಿರು ಹಾಕೋಬಾರ್ದು. ನಮ್ದು ಏನೈತೆ ನಮ್ದು ಹೆಣ್ಮಕ್ಳದ್ದು ಅದೆಲ್ಲ ಕೊಡಬೇಕೇ ನೀವು. ನಮ್ದು ಏನು ಬೇಡಿಕೆ ಐತೆ ಅದು ಒಪ್ಕೊಳ್ಳೇಬೇಕು. ಇದೇ ಸಂದರ್ಭದಲ್ಲಿ ಜಿಲ್ಲಾ CITU ಸಹ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್, ಪ್ರಧಾನ ಕಾರ್ಯದರ್ಶಿ ನಾಗರತ್ನ, ಹುಸೇನ್ ಬಾಷಾ, ಮುದುಗಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಸವರಾಜ್ ಹನೂರು, S9 TV, ಲಿಂಗಸ್ಕೂರು. ಅಪರಾಧ ತಡೆ ಮಾಸಾಚರಣೆ ಬಗ್ಗೆ ತಿಳುವಳಿಕೆ ನೀಡಿದ ಪೊಲೀಸ್ ಇಲಾಖೆ. ಇಂದು ಚಿಕ್ಕೋಡಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಟ್ರಾಫಿಕ್ PSI KS ಕೂಚರಿ ಮತ್ತು ASI ಕಮತ್ಗಿ ಹಾಗೂ ಸಿಬ್ಬಂದಿ ವರ್ಗದವರಿಂದ ಜನರಲ್ಲಿ ಅಪರಾಧ ತಡೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಜರುಗಿತು. ದರೋಡೆಕೋರರ ಹಾವಳಿ ಹೆಚ್ಚಾಗಿರುವ ಕಾರಣ ಮಹಿಳೆಯರು ಜಾಗೃತರಾಗಬೇಕು. ಬಂಗಾರದ ಒಡವೆಗಳನ್ನು ಧರಿಸುವುದು ಕಡಿಮೆ ಮಾಡಿದರೆ ಒಳ್ಳೆಯದು. ಇದರಿಂದ ತಮ್ಮ ಪ್ರಾಣ ಹಾನಿಯಾಗುವ ಸಾಧ್ಯತೆ ಇರಬಹುದು. ನಕಲಿ ಬಂಗಾರ ಧರಿಸಿ ಪ್ರಯಾಣ ಮಾಡಿದರೆ ಅತಿ ಉತ್ತಮ. ಮನೆಯಲ್ಲಿ ಅಥವಾ ತಮ್ಮ ಸಂಬಂಧಿಕರ ಸಮಾರಂಭಗಳಿಗೆ ಹೋಗುವಾಗ ಬಂಗಾರ ಧರಿಸಿ ತಮ್ಮ ಜಾಗೃತಿಯಲ್ಲಿ ಇದ್ದರೆ ಒಳ್ಳೆಯದು. ಮನೆಗಳ ಕಳ್ಳತನದ ಬಗ್ಗೆ ಸಹ ನಿಗಾ ವಹಿಸಬೇಕು. ಮನೆಗೆ ಬೀಗಗಳನ್ನು ಹಾಕಿ ತಮ್ಮ ನಿತ್ಯದ ಕಾರ್ಯಗಳಿಗೆ ತೆರಳುವ ಮುನ್ನ ಆದಷ್ಟು ಮಟ್ಟಿಗೆ ಮನೆಯಲ್ಲಿ ಓರ್ವ ಸದಸ್ಯರನ್ನ ಬಿಟ್ಟು ತೆರಳಿದ್ರೆ ಒಳ್ಳೆಯದು ಎಂದು PSI ಹೇಳಿದರು. ನೋಡ್ತಾರ ಅವ್ರ ಮನ್ಯಾಗ ಯಾರದಾರ ಏನದಾರ ಎಲ್ಲ ನೋಡ್ತಾರ. ನೋಡ್ಕೊಂಡ್ ಕೇಸಿ ಸಂಜೆಗೆ ಮನೆಗೆ ಬರ್ಲಿಲ್ಲ, ರಾತ್ರಿ 10 ನೋಡ್ತಾರ, 11 ನೋಡಿ ವಾಯ್ಟ್ ಮಾಡೋರು ಬೇರೆ ಅಂತಾರ, ಬಂದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾರ ಅವ್ರು. ಅದಕ್ಕೆ ಮತ್ತೆ ಈಗ ಹೆಣ್ಮಕ್ಳು ಎಲ್ಲ ಕೊಳ್ಳ ಸರ ಹಾಕೊಂಡ್ ತಿರುಗಾಡೋದು, ಮುಂಜಾನೆ ವಾಕಿಂಗ್ ಹೋಗೋದು ಬೇಕಾವು. ಹೊಸ ಟೈಪ್ ಬಂದಾವ ಈಗ. ಒರಿಜಿನಲ್ ಅವ್ನ ಬ್ಯಾಂಕ್ನಾಗ ಲಾಕರ್ದಾಗ ಇಟ್ಬಿಡ್ರಿ,
ಏನೋ ದೊಡ್ಡ ದೊಡ್ಡ ನಿಮ್ಮ ಮನೆ ಒಳಗಿನ ಮದುವೆ ಫಂಕ್ಷನ್ ಅವು ಅದ್ರಾಗ ತೆಗೀರಿ ಆ ಟೈಮ್ದಾಗ. ಮಂದು ಅಕಸ್ಮಾತ್ ಎಲ್ಲೇ ಹೋಗ್ಬೇಕಾದ್ರೆ ಒಂದು 4 ದಿವಸ ಊರಿಗೆ ಹೊಂಟಿರಿ, ಒಂದೇನೋ ಕಾರ್ಯಕ್ರಮ ಆಯ್ತು, ಒಂದು ಬೀಗರ ಮದುವೆ ಐತಿ, ಇಲ್ಲಿ ರಾತ್ರಿ ಅಲ್ಲಿ ಪೊಲೀಸ್ನವ್ರು 2 ಸಲ ವಿಸಿಟ್ ಮಾಡ್ತಾರೆ. ನಿಮ್ಮ ಮನೆಗೆ ತೊಗೊಂಡು ಹೋಗೋದಿಲ್ಲ, ಬಂಗಾರ ಕ್ಯಾಶ್, ಅದು ನೀವು 10 ರೂಪಾಯಿ ಕ್ಯಾಶ್ ಇಟ್ರೆ ಅವಕ್ಕೂ ಕೈ ಎತ್ತೋದಿಲ್ಲ. ಚಲೋ ಬಂಡಲ್ ಇದ್ರೆ 2 ಸಲ ಇದ್ರೂ ಲಾಕರ್ದಾಗ ಇಡ್ರಿ, ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಹೇಳ್ರಿ ನಮಗೆ, ನಾವು ಎಲ್ಲಿ ಇಡ್ಬೇಕು ಅಂತ ನಿಮ್ಗೆ ಹೇಳ್ತೇವೆ. ಸೇಫ್ಟಿ ಅಂದ್ರೆ ನಿಮ್ದು ಈಗ ಆಕ್ಸಿಡೆಂಟ್ ಆದದ್ದು 90% ಹೆಲ್ಮೆಟ್ ಇಲ್ದವ್ರು ಆಕ್ಸಿಡೆಂಟ್. ಅದು ಆದ ಕೂಡಲೇ ತೆಳಗೆ ಬಿದ್ದ ರೋಡ್ ಕಲ್ಲಿ ಬಡದು ಅಥವಾ ಒಂದು ರೋಡ್. ಇದೇ ಸಂದರ್ಭದಲ್ಲಿ ಟ್ರಾಫಿಕ್ ನಿಯಮಗಳನ್ನು ಸಹ ಪಾಲಿಸಬೇಕು. ಪ್ರಯಾಣದಲ್ಲಿ ಸಾಕಷ್ಟು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಪಾಲಕರು ತಮ್ಮ ಮಕ್ಕಳ ಬಳಿ ವಾಹನಗಳನ್ನು ನೀಡುತ್ತಿದ್ದಾರೆ, ಅದನ್ನು ತಡೆಯಬೇಕು. ಡ್ರಿಂಕ್ ಮಾಡಿ ವಾಹನ ಚಲಾಯಿಸಬಾರದು. ಲೈಸೆನ್ಸ್, ಹೆಲ್ಮೆಟ್ ಹಾಗೂ ವಾಹನಗಳಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳು ಇಲ್ಲದೆ ವಾಹನ ಚಲಾಯಿಸಬಾರದು. ಇದಕ್ಕೆ ತಾವೇ ಹೊಣೆಯಾಗುತ್ತೀರಿ ಎಂದು ಪೊಲೀಸ್ ಅಧಿಕಾರಿಗಳು ಜನರಲ್ಲಿ ಅರಿವು ಮೂಡಿಸಿದರು. ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾವುದೇ ರೀತಿಯ ಕಳ್ಳತನ ಹಾಗೂ ಅನುಮಾನ ಬರುವ ವ್ಯಕ್ತಿಗಳು ಅಲೆದಾಡುವುದು ಅಥವಾ ತಮ್ಮನ್ನು ಹಿಂಬಾಲಿಸುವುದು ಕಂಡುಬಂದರೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿ 100 ನಂಬರ್ಗೆ ಕರೆ ಮಾಡಿ ಎಂದು ತಿಳಿಸಿದರು. ಅದರ ಸಲುವಾಗಿ ನೀವು ಹೆಲ್ಮೆಟ್ ಹಾಕ್ರಿ, ISI ಮಾರ್ಕದು ಹಾಕ್ರಿ, ಫುಲ್ ಹೆಲ್ಮೆಟ್ ಹಾಕ್ರಿ. ಪೊಲೀಸರ ಕಾಟಾಚಾರಕ್ಕೆ ಸುಮ್ಮನೆ ಬುಟ್ಟಿ ಡಬ್ಬ ಹಾಕೊಂಡು ನಂಗೆ ಹೋಗ್ಬೇಡ್ರಿ. ಆಮೇಲೆ 2ನೇದು ಗಾಡಿದು ಇನ್ಶೂರೆನ್ಸ್ ಮಾಡಿಸಿದ್ರಿ ಅಂದ್ರೆ ನಿಮಗೆ ಅಕಸ್ಮಾತ್ ಏನೋ ಆಕ್ಸಿಡೆಂಟ್ 2ನೇದು ಇನ್ಶೂರೆನ್ಸ್ ಮಾಡಿದ್ರಿ. ಒಂದು ಹೊಗೆ ಸರ್ಟಿಫಿಕೇಟ್ ಅಂತದ, ಅದು ಒಂದು ತೆಗಿಸ್ರಿ ಅಂದ್ರೆ 6 ತಿಂಗಳು ಬರ್ತದ. ULC ಸರ್ಟಿಫಿಕೇಟ್ ಅದನ್ನು ತೆಗಿಸ್ರಿ. ಲೈಸೆನ್ಸ್ 18 ವರ್ಷ ಆಗೋತಕ್ಕ ನಿಮ್ಮ ಮಕ್ಕಳಿಗೆ ಆಗಲಿ ಅಥವಾ ನಿಮ್ಮ ಇನ್ನೊಂದು 10 ವಯಸ್ಸಿದ್ದವರು ತೆಗಿಸ್ರಿ. 50 ವರ್ಷಕ್ಕೆ ಲೈಸೆನ್ಸ್ ಕೊಡ್ತಾರ. ಆದ್ರೆ ನೀವು ಹುಡುಗರಿಗೆ ಗಾಡಿ ಕೊಡಕ್ಕೆ ಹೋಗ್ಬೇಡ್ರಿ. ಹೋಗ್ಬ ನಿಮ್ಮ ಮಗಟ್ಟು ಬಿಟ್ಟು ಬರೋವು, ಬಸ್ ಸ್ಟ್ಯಾಂಡ್ ನಾವು ಬೇಟಿ ಕೇಸ್ ಮನೆಗೆ ಬರೋದಿಲ್ಲ. ಅವ್ ಮತ್ತೆಲ್ಲ ತಿರುಗಾಡ್ಕೋತ ಊರೆಲ್ಲ ತಿರುಗಾಡಿ ಮನೆಗೆ ಬಂದ್ಕೊತಾರ. 3 ಸೀಟ್ ತಿರುಗಾಡಕ್ಕೆ ಕಲ್ ಮಾಡ್ತಾರ ಅವ್ರು. ತಿರುಗಾಡಿ ಕಡೆಗೆ ಲಾಸ್ಟಿಗೆ ಬಂದು ಮನೆಗೆ ಗಾಡಿ ಹಾಕ್ತಾರೆ. ಅಕಸ್ಮಾತ್ ಆ ಟೈಮ್ದಾಗ ಏನಾರ ಆಯ್ತು, ಮನೆಯಾಗ ಹೋಗಿರ್ತಾರ ಊರಿಗೆ, ಅವ್ರ ಅಪ್ಪ ಕೆಲ್ಸಕ್ಕೆ ಹೋಗಿರ್ತಾನೆ, ಗಾಡಿ ನೀವೆಲ್ಲ ತಿರುಗಾಡಿ ಬರ್ತಾನೆ. ಆ ಥರ ಮಾಡಕ್ಕೆ ಕೊಡ್ಬೇಡ್ರಿ, ನಮಗೆ ಚಲೋ ಅಲ್ಲ ಅದು. ಏನೋ ಅಕಸ್ಮಾತ್ ಕೆಟ್ಟ ಘಟನೆ ಆಯ್ತು, ಎಲ್ಲರಿಗೂ ತ್ರಾಸ ಆಗಿಬಿಡ್ತೈತೆ. ಫಸ್ಟ್ ಆರೋಪಿ ಅವ್ರ ಅಪ್ಪ ಆಗ್ತಾನ, ಸೆಕೆಂಡ್ ಆರೋಪಿ ಮಗ ಆಗ್ತಾನ. ಅದಕ್ಕೆ ಮಕ್ಕಳ ಕೈ ಗಾಡಿ ಕೊಡ್ಬೇಡ್ರಿ. ಜೈಲ್ ಅದ, ಅದು ಜಾಮೀನು ಇಲ್ಲ. ಅದಕ್ಕೆ ಏನೋ ಎದ್ದ ಕಮ್ಮಿ ಆಯ್ತಂದ್ರೆ ಹೋಗಿ ಹೆಂಗಾರು ಹೊಡೆದ ಅವ್ನು ತಂದ ಹೋಗಿ ಇವ್ರು ಆರೋಪಿ ಮಾಡಿ ಇವ್ರು ಹೋಗಿ ಒಳಗೆ ಬೀಳ್ತಾರ. ಈ ಕಡೆ ನೋಡಿ, ಲೆಫ್ಟ್ ನೋಡ್ರಿ, ರೈಟ್ ನೋಡ್ರಿ, ಸಾವಕಾಶ ದಾಟ್ರಿ, ಗಡ್ಬಡಿ ಮಾಡಬೇಡ್ರಿ. ನೀವು ಎಷ್ಟು ಗಡ್ಬಡಿ ಮಾಡ್ತಿರಲ್ಲ ಅಷ್ಟು ಅಪಘಾತಕ್ಕೆ ಅವಸರವೇ ಕಾರಣ ಅಂತಾರ. ಒಟ್ಟಾರೆ ಜನರ ರಕ್ಷಣೆ ಪೊಲೀಸ್ ಇಲಾಖೆ ಹಗಲಿರುಳು ಶ್ರಮಿಸುತ್ತಿದ್ದು, ಜನರು ಸಹ ಅಧಿಕಾರಿಗಳಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಭೀಮಸೇನ್ ಕಾಂಬ್ಳೆ, S9 TV, ಚಿಕ್ಕೋಡಿ. ಧಾರವಾಡ ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ, ಮಾಜಿ ಸಚಿವ ವಿನಯ್ ಕುಲಕರ್ಣಿ, ಚಂದ್ರಶೇಖರ್ ಇಂಡಿ ನ್ಯಾಯಾಂಗ ಬಂಧನ ವಿಸ್ತರಣೆ. ಜನವರಿ 22ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ, ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶ. ಧಾರವಾಡದ ಸಿಬಿಐ ವಿಶೇಷ ನ್ಯಾಯಾಲಯದಿಂದ ಆದೇಶ. ಕಳೆದ 2 ತಿಂಗಳಿನಿಂದ ಹಿಂಡಲ್ಗಾ ಜೈಲಿನಲ್ಲಿರೋ ವಿನಯ್, ಚಂದ್ರಶೇಖರ್ ಇಂಡಿ, ವಿನಯ್ ಕುಲಕರ್ಣಿ ಸೋದರ ಮಾವ. ಮಲ್ಲಿಕಾರ್ಜುನ್ ರಡ್ಡೇರ್, S9 TV, ಹುಬ್ಳಿ. ಬಹುನಿರೀಕ್ಷಿತ ಕೋವಿಡ್ ಲಸಿಕೆ ವಿತರಣೆ ಕೆಲವೇ ದಿನಗಳಲ್ಲಿ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಅದರ ಪೂರ್ವಾಭ್ಯಾಸಕ್ಕೆ ಶುಕ್ರವಾರ ರಾಜ್ಯದಲ್ಲಿಯೂ ಚಾಲನೆ ನೀಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಆರೋಗ್ಯ ಇಲಾಖೆ ನಡೆಸುತ್ತಿದೆ. ಲಸಿಕೆಯನ್ನು ಯಾವ ರೀತಿ ಯಾರಿಗೆ ನೀಡಬೇಕೆಂದು ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅನಕು ಪ್ರದರ್ಶನ ಮಾಡುವ ಮೂಲಕ ಲಸಿಕೆ ನೀಡುವುದರ ಬಗ್ಗೆ ಇಲ್ಲಿನ ಆರೋಗ್ಯ ಸಿಬ್ಬಂದಿಗಳಿಗೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಕೆಲವು ಅಂಗನವಾಡಿ ಕಾರ್ಯಕರ್ತರಿಂದ ಅನುಕು ಪ್ರದರ್ಶನವನ್ನ ಮಾಡಿಸಿ ಲಸಿಕೆ ಪಡೆಯುವವರು ಹೇಗೆ ಪಡೆಯಬೇಕು, ಅದರಿಂದ ಏನಾದರೂ ಸಮಸ್ಯೆ ಉಂಟಾದಲ್ಲಿ ಯಾವ ರೀತಿ ಆರೋಗ್ಯ ಕಾರ್ಯಕರ್ತರು ಚಿಕಿತ್ಸೆ ನೀಡಬೇಕೆಂದು ಇವತ್ತು ನಡೆಸಲಾದ ಅನುಕು ಪ್ರದರ್ಶನದ ಮೂಲಕ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ವರಿ ವಿಕೆ, ಡಾಕ್ಟರ್ ಸುಭಾಷ್ ಬಹುರೂಪಿ, ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಿದ್ದಪ್ಪ ಕಂಬಾರ್, S9 TV, ಬೈಲಹೊಂಗಲ. ಕೋವಿಡ್-19 ವ್ಯಾಕ್ಸಿನ್ ಡ್ರೈ ರನ್ ಎಲ್ಲಾ ಕಡೆ ನಡೀತಾ ಇದೆ. ಅದರಂತೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲೂ ಡ್ರೈ ರನ್ ನಡೀತಾ ಇದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ನಡೆಯಲಿರುವ ಡ್ರೈ ರನ್ಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು, ಕಿಮ್ಸ್ನಲ್ಲಿ ವ್ಯಾಕ್ಸಿನ್ ಡ್ರೈ ರನ್ಗೆ ಜಿಲ್ಲಾಧಿಕಾರಿ ನಿತೇಶ್ ಪಟೇಲ್ ಚಾಲನೆ ನೀಡಲಿದ್ದಾರೆ. ಅದೇ ರೀತಿ ಧಾರವಾಡ ಜಿಲ್ಲೆಯಲ್ಲಿ 8 ಆಸ್ಪತ್ರೆಗಳಲ್ಲಿ ಡ್ರೈ ರನ್ ನಡೀತಾ ಇದೆ. ಹುಬ್ಬಳ್ಳಿ ನಗರದಲ್ಲಿ 3 ಆಸ್ಪತ್ರೆಗಳಲ್ಲಿ ಡ್ರೈ ರನ್ ನಡೀತಾ ಇದ್ದು, ಮೊದಲಿಗೆ ಕಿಮ್ಸ್ ವೈದ್ಯಕೀಯ ಸಿಬ್ಬಂದಿಗೆ ವ್ಯಾಕ್ಸಿನ್ ಡ್ರೈ ರನ್ ನಡೆಯಲಿದೆ. ಮಲ್ಲಿಕಾರ್ಜುನ್ ರಡ್ಡೇರ, S9 TV, ಹುಬ್ಬಳ್ಳಿ. ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಯಲ್ಲಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಗುರುವಾರ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು,
ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಒತ್ತಡದ ಜೀವನದಿಂದ ಮುಕ್ತಿ ದೊರೆತು ಉತ್ತಮ ಆರೋಗ್ಯ ಸಿಗುತ್ತೆ. ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜ, ಆದ್ದರಿಂದ ಅವುಗಳನ್ನ ಸಮಚಿತ್ತದಿಂದ ಸ್ವೀಕರಿಸಬೇಕು ಅಂತ ಹೇಳಿದ್ರು. ಆರೋಗ್ಯ ನೆಮ್ಮದಿ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು. ಕ್ರಿಕೆಟ್ ಕ್ರೀಡೆಯನ್ನ ನಗರಕ್ಕೆ ಮಾತ್ರ ಸೀಮಿತವಾಗಿಸದೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಜನಪ್ರಿಯವಾಗಬೇಕು. ಗ್ರಾಮೀಣ ಪ್ರತಿಭೆಗಳು ರಾಜ್ಯ, ದೇಶ, ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ಆಗಬೇಕು ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಬಳಿಕ ಅದೇ ಗ್ರಾಮದಲ್ಲಿನ ಜೋಡೆತ್ತು ಚಕ್ಕಡಿ ಸ್ಪರ್ಧೆಗೆ ಕೂಡ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ಕರಗುಪ್ಪಿ, ಯಲ್ಲಾಪುರ ಗ್ರಾಮದ ಹಿರಿಯರು, ಯುವಕರು ಭಾಗವಹಿಸಿದ್ರು. ಕಲ್ಲಪ್ಪ ಪಾಮ್ನಾಯಕ್, S9 TV, ಹುಕ್ಕೇರಿ. ಕೊನೆಗೂ ಜಗತ್ತನ್ನೇ ಕಾಡಿರುವ ಮಹಾಮಾರಿ ಕೊರೋನಾದ ಲಸಿಕೆ ಬಂದು ಇನ್ನೇನು ಲಸಿಕೆ ನೀಡುವ ಕೆಲವು ದಿನಗಳ ಬಾಕಿ ಇರುವ ಮುಂಚೆ ಲಸಿಕೆಯನ್ನ ಯಾವ ರೀತಿ ಯಾರಿಗೆ ನೀಡಬೇಕೆಂದು ಗೋಕಾಕ್ ತಾಲೂಕಿನ ಕೊನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಣುಕು ಪ್ರದರ್ಶನ ಮಾಡುವ ಮೂಲಕ ಲಸಿಕೆ ನೀಡುವುದರ ಬಗ್ಗೆ ಇಲ್ಲಿನ ಆರೋಗ್ಯ ಸಿಬ್ಬಂದಿಗಳಿಗೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಕೆಲವು ಅಂಗನವಾಡಿ ಕಾರ್ಯಕರ್ತರಿಂದ ಅಣುಕು ಪ್ರದರ್ಶನವನ್ನ ಮಾಡಿಸಿ ಲಸಿಕೆ ಪಡೆಯುವುದು ಹೇಗೆ ಪಡೆಯಬೇಕು, ಅದರಿಂದ ಏನಾದರೂ ಸಮಸ್ಯೆ ಉಂಟಾದಲ್ಲಿ ಯಾವ ರೀತಿ ಆರೋಗ್ಯ ಕಾರ್ಯಕರ್ತರು ಚಿಕಿತ್ಸೆ ನೀಡಬೇಕೆಂದು ನಡೆಸಲಾದ ಅಣುಕು ಪ್ರದರ್ಶನದ ಮೂಲಕ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಆರೋಗ್ಯ ಸಂರಕ್ಷಣಾ ಅಧಿಕಾರಿ ಬಾಲಕೃಷ್ಣ ಮಾತನಾಡಿ, ಗೋಕಾಕ್ ತಾಲೂಕಿನಾದ್ಯಂತ 19 ಆರೋಗ್ಯ ಕೇಂದ್ರಗಳಲ್ಲಿ ಜನರಿಗೆ ಲಸಿಕೆ ಪಡೆಯುವುದರ ಬಗ್ಗೆ ಮಾಹಿತಿ ಇರಲೆಂದು ರಾಜ್ಯ ಸರ್ಕಾರದ ಆದೇಶದಂತೆ ಕೊನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವರಿಂದ ಅಣುಕು ಪ್ರದರ್ಶನ ಮಾಡಿಸಿದ್ದೇವೆ. ಇನ್ನು ಮೊದಲನೇ ಹಂತದಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಆರೋಗ್ಯ ಕಾರ್ಯಕರ್ತರಾದ 556 ಆಶಾ ಕಾರ್ಯಕರ್ತೆಯರು, 623 ಅಂಗನವಾಡಿ ಕಾರ್ಯಕರ್ತರು, 471 ಆರೋಗ್ಯ ಸಹಾಯಕರನ್ನ ನೇಮಿಸಿ ಒಟ್ಟು 1650 ಜನರಿಗೆ ಲಸಿಕೆ ನೀಡಲು ಎಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಅಂತ ಹೇಳಿದರು. ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದು ಕೊನ್ನೂರು PSC ಅಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಆದ ಕಾರಣ ಇವತ್ತು ನಾವು ಏನು ಮಾಡಿದ್ವಿ ಅಂದರೆ ಇದು ಒಂದು ಅಣುಕು ಪ್ರದರ್ಶನ, ಜನರಿಗೆ ಒಂದು ಮೊದಲನೇದಾಗಿ ನಾವು ಸರಿಯಾಗಿ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡಿದ್ದೇವೆ ಅನ್ನೋದು ಒಂದು ಉದ್ದೇಶ ಇತ್ತು. ಅದ್ರ ಜೊತೆಯಲ್ಲಿ ಇದರಿಂದ ಫಸ್ಟ್ ಪೇಜಲ್ಲಿ ನಾವು ಸುಮಾರು ಗೋಕಾಕದಲ್ಲಿ ಇರುವಂಥ ಆಶಾ ಕಾರ್ಯಕರ್ತರಿಗೆ, ಆಮೇಲೆ ಆರೋಗ್ಯ ಕಾರ್ಯಕರ್ತರಿಗೆ, ಅಂದರೆ ಫಸ್ಟ್ ಪೇಜಲ್ಲಿ ನಾವು ಏನು ಕೋವಿಡ್ ವಾರಿಯರ್ಸ್ ಅಂತ ಹೇಳ್ತಾ ಇದ್ದೀವಲ್ಲ ಅವ್ರಿಗೆ ಮಾಡ್ತಾ ಇದ್ದೇವೆ. ಅದರ ಪ್ರಕಾರ ನಮ್ಮಲ್ಲಿ ಟೋಟಲ್ ಈಗ 556 ಆಶಾ ಕಾರ್ಯಕರ್ತರಿದ್ದಾರೆ, 623 ಅಂಗನವಾಡಿ ವರ್ಕರ್ಸ್ ಇದ್ದಾರೆ, ಅದರಂತೆ 471 ನಮ್ಮ ಆರೋಗ್ಯ ಸಿಬ್ಬಂದಿ ಇದ್ದಾರೆ. ಅವ್ರದ್ದೆಲ್ಲ ಕೂಡಿ 1650 ಜನರಿಗೆ ನಾವು ಕೊಡ್ತಾ ಇದ್ದೇವೆ. ಅದರ ಸಲುವಾಗಿ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರಿಗೆ ಫಸ್ಟಿಗೆ ನಾವು ಹೇಗೆ ಹೇಳಬೇಕು, ಹೇಗೆ ಮಾಡಬೇಕು ಅನ್ನೋದು ಇವತ್ತೊಂದು ಅಣುಕು ಪ್ರದರ್ಶನ, ಸರ್ಕಾರದ ಆದೇಶದ ಮೇರೆಗೆ ಅಣುಕು ಪ್ರದರ್ಶನವನ್ನು ಜಿಲ್ಲೆಯೆಲ್ಲ ಮಾಡ್ತಾ ಇದ್ದೇವೆ. ನಾವು ಈಗಾಗಲೇ ಫಸ್ಟ್ ಫೇಜಲ್ಲಿ ನಾವು ಬೆಳಗಾಮಲ್ಲಿ ಮಾಡಿದ್ದು, ಆಮೇಲೆ ಹುಕ್ಕೇರಿಯಲ್ಲಿ ಮಾಡಿದ್ದು, ಕಿತ್ತೂರಲ್ಲಿ ಮಾಡಿದ್ದು, ಅದನ್ನೇ ಇವಾಗ ಮತ್ತೆ ರಾಜ್ಯ ಸರ್ಕಾರ ನಿನ್ನೆ ಒಂದು ಪ್ರಧಾನಮಂತ್ರಿಯವರ ಆದೇಶದ ಅನುಸಾರವಾಗಿ ಎಲ್ಲ ಜಿಲ್ಲೆಯಲ್ಲಿ ಸುಮಾರು 4-5ರಿಂದ 5-6 ಮಾಡಿ ತೋರಿಸಿ ಪ್ರಕಾರ ಎಕ್ಸ್ಪರ್ಟ್ ಆಗ್ಲಿಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆ ಪ್ರಕಾರ ಇವತ್ತು ನಾವು ಸರ್ ಗೋಕಾಕ್ ತಾಲೂಕಿನ ಎಷ್ಟು PSCಗಳು ನೀವು ಸೆಲೆಕ್ಟ್ ಮಾಡ್ತೀವಿ? ಎಲ್ಲ PSCಗಳು ನಾವು 19 PSC ಮತ್ತು ನಮ್ಮ ಜನರಲ್ ಹಾಸ್ಪಿಟಲಲ್ಲೂ ಮಾಡಿದ್ದೇವೆ, ಇವನ್ CSCಲ್ಲೂ ಮಾಡ್ತಾ ಇದ್ದೇವೆ. ಅದಕ್ಕೆ ಈಗಾಗಲೇ ಸಿಬ್ಬಂದಿಗಳಿಗೆ ನಾವು ಟ್ರೈನಿಂಗು ಕೊಟ್ಟಿದ್ದೇವೆ. ಅದನ್ನು ಹೇಗೆ ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕಾಗ್ತದೆ, ಆ ಕೋಲ್ಡ್ ಚೈನ್ ಮೇಂಟೈನ್ ಬಾಕ್ಸ್ಗಳು ನಮ್ಮಲ್ಲಿ ಸಾಕಷ್ಟು ಇದ್ದಾವೆ, ಯಾವುದೇ ತೊಂದರೆ ಇಲ್ಲ. ಈ ಸಂದರ್ಭದಲ್ಲಿ ಗೋಕಾಕ್ ವೈದ್ಯಾಧಿಕಾರಿಗಳಾದ MS ಕೊಪ್ಪದ್, ಸ್ಥಳೀಯ ಕೊಣ್ಣೂರು ವೈದ್ಯಾಧಿಕಾರಿಗಳಾದ JV ಅಂಗಡಿ ಹಾಗೂ ಸಿಬ್ಬಂದಿಗಳು ಮತ್ತು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಉಮೇಶ್ ನಂದಗಾವ್, S9 TV, ಗೋಕಾಕ್. ಶಾಸಕರಿಂದ ಅಭಿವೃದ್ಧಿ, ಬೆಳವಣಿಗೆ. ನನ್ನ ಕ್ಷೇತ್ರ ಯಾವತ್ತೂ ಕೂಡ ಅಭಿವೃದ್ಧಿಯಾಗಿ ಬೆಳೆಯಲೇಬೇಕು. ಅಲ್ಲದೆ ನನ್ನ ಕ್ಷೇತ್ರದ ಜನ ಸಮಸ್ಯೆಗಳಿಂದ ಪರದಾಟ ಮಾಡುವ ಪರಿಸ್ಥಿತಿ ಬರಬಾರದು ಎನ್ನುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಹೊತ್ತಿದ್ದಾರೆ ಶಾಸಕ ಉಮೇಶ್ ಕತ್ತಿ. ಹುಕ್ಕೇರಿ ಕ್ಷೇತ್ರದ ಸೊಲ್ಲಾಪುರ, ಶಂಕೇಶ್ವರ, ವಲ್ಲಭಗಡ, ಕನಕಲ, ಬಾಡ ಸೇರಿ ವಿವಿಧ ಹಳ್ಳಿಗಳಲ್ಲಿ ಸಮುದಾಯ ಭವನ, ಚರಂಡಿ ನಿರ್ಮಾಣ, ರಸ್ತೆ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳ ಶುಭಾರಂಭಕ್ಕೆ ಚಾಲನೆ ನೀಡಿದರು. $1,35,00,000 ಮನೆ 3 ಫೂಟ್ ತೆಳಗ್ ಪೈಪ್ ಹಾಕೋಬೇಕು, ಮನೆ ಕನೆಕ್ಷನ್ ಕೊಡ್ತು. $1,35,00,000 ಎಸ್ಟಿಮೇಟ್ ಐತಿ. ಕುಣಕೇರಿ ಅಷ್ಟ ಊರು ಮನೆ ನೀರ ಮನೆ ತಕ ನೀರು ಕೊಡ್ತೀವಿ.
ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು, ಗ್ರಾಮದ ಮುಖಂಡರು ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ಕಲ್ಲಪ್ಪ ಪಾಮನಾಯಕ್, S9 TV, ಹುಕ್ಕೇರಿ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಕಲ್ ಸಮುದಾಯ ಆರೋಗ್ಯ ಕೇಂದ್ರದ ಸ್ಕ್ಯಾನಿಂಗ್ ಸೇರಿದಂತೆ ಇನ್ನಿತರ ಯಂತ್ರಗಳ ಸೌಲಭ್ಯದ ಕೊರತೆಯಿಂದ ಚಿಕಿತ್ಸೆಗಾಗಿ ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆ ಇಲ್ಲವೇ ಲಿಂಗಸೂರು ಆಸ್ಪತ್ರೆಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುದಗಲ್ ಆರೋಗ್ಯದ ಕೇಂದ್ರದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆಯ ಎಕ್ಸ್ರೇ ಯಂತ್ರವಿದ್ದರೂ ನಿರೀಕ್ಷಿತ ಮಟ್ಟದಲ್ಲಿ ಪ್ರಯೋಜನಕ್ಕೆ ಬರುತ್ತಿಲ್ಲ. ಎಕ್ಸ್ರೇ ಯಂತ್ರದ ನಿರ್ವಾಹಕರ ಸೇವೆಯನ್ನ ಲಿಂಗಸೂರು ಸಾರ್ವಜನಿಕ ಆಸ್ಪತ್ರೆಗೆ ನಿಯೋಜನೆಗೊಂಡಿರುವ ಕಾರಣ ಇಲ್ಲಿನ ಯಂತ್ರವು ಬಳಕೆಗೆ ಬಾರದೆ ಪಾಳು ಬಿದ್ದಿದೆ. ಬಡ ರೋಗಿಗಳಿಗೆ ತುಂಬಾ ತೊಂದರೆಯಾಗಿದೆ. ಈ ಕೂಡಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಎಕ್ಸ್ರೇ ಪ್ರಾರಂಭ ಮಾಡಬೇಕೆಂದು ಯುವ ಮುಖಂಡ ವೀರೇಶ್ ಉಪ್ಪಾರ್ ಒತ್ತಾಯ ಮಾಡಿದ್ರು. ಮುದಗಲ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎಕ್ಸ್ರೇ ರೂಮ್ ಇದೆ. ವರ್ಷ ಆಯಿತು, ಹಾಕಿದ ಬಾಗಿಲು ಹಾಕಿದೆ, ಮುಚ್ಚಿದೆ ಇದೆ. ಬಡವರ ಜನರಿಗೆ ಭಾಳ ತೊಂದರೆ ಆಗೈತೆ. ಸುಮಾರು ಒಂದು 50 ಹಳ್ಳಿ ಬರ್ತಾವೆ. ಇದಕ್ಕೆ ಪೇಷಂಟ್ ಬಂದು ಇಲ್ಲ ಲಿಂಗಸೂರಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು. ಬಡವ ಜನರಿಗೆ ಭಾಳ ತೊಂದರೆ ಆಗೈತೆ. ಇದಕ್ಕೆ ಅಧಿಕಾರಿ ಯಾರು ಹಿರಿಯರ ಪಟ್ಟ ಸಮುದಾಯ ಅಧಿಕಾರಿಗಳು ಅದಕ್ಕೆ ಸ್ವಲ್ಪ ಗಮನ ತಗೊಂಡು ಬಡವರ ಜನರಿಗೆ ಸಹಾಯ ಮಾಡಬೇಕಂತ ಕೇಳ್ತಾ ಇದ್ವಿ. ಬಸವರಾಜ್ ಹುನ್ನೂರ್, S9 TV. ಅವರಿಗೆ ವಿಶ್ರಾಂತಿ ಗೃಹಗಳನ್ನು ನಿರ್ಮಾಣ ಮಾಡಿದ್ವಿ. ಒಂದು ಮಹಿಳೆಯರಿಗಾಗಿ ಪ್ರತ್ಯೇಕ ಮತ್ತು ಪುರುಷರಿಗಾಗಿ 2 ವಸತಿ ಗೃಹಗಳನ್ನು ಮತ್ತು ವಿಶ್ರಾಂತಿ ಗೃಹಗಳನ್ನು ಇವತ್ತು ಮಾಡ್ತಾಯಿದ್ದೀವಿ. ಅಂದರೆ ಬೇರೆ ಕಡೆಯಿಂದ ಬಂದಂಥ ನಿರ್ವಾಹಕರಿಗೆ, ಚಾಲಕರಿಗೆ ವಸತಿದು ಭಾಳಷ್ಟು ಸಮಸ್ಯೆ ಆಗ್ತಾಯಿತ್ತು. ಕೆಲವೊಂದು ಕಡೆ ಇನ್ನೂ ಬಸ್ದಲ್ಲೇ ಮಲಗತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಹಂತವಾಗಿ ಎಲ್ಲ ಡಿಪೋಗಳಲ್ಲಿ ವಿಶ್ರಾಂತಿ ಗೃಹಗಳನ್ನು ಮಾಡಿದರೆ ಅವರಿಗೆ ವಿಶ್ರಾಂತಿಯನ್ನು ಪಡ್ಕೊಂಡು ಚಾಲನೆ ಮಾಡಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತಿದೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಸಿಬ್ಬಂದಿಗೆ 6ನೇ ವೇತನ ಆಯೋಗ ಈಗಾಗಲೇ ಅದಕ್ಕೆ ನಾವು ಅವರು 10 ಬೇಡಿಕೆಯನ್ನು ಕೇಳಿದರು. 10 ಬೇಡಿಕೆಯಲ್ಲಿ 9 ಬೇಡಿಕೆಯನ್ನು ಈಡೇರಿಸ್ತು ಅಂತಕ್ಕಂಥದ್ದನ್ನು ಹೇಳಿದ್ವಿ. 6th ಪೇ ಕಮಿಷನ್ ಸಲುವಾಗಿ ಒಂದು ಕಮಿಟಿಗಳನ್ನು ಮಾಡಿದ್ವಿ. 9 ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಒಂದು ನಮ್ಮ ಕಮಿಟಿ ನಿರ್ಮಾಣ ಆಗಿದೆ. ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. ಕೆಲವೇ ದಿನದಲ್ಲಿ ಅವೆಲ್ಲ ಪೂರ್ಣ ಆಗುತ್ತೆ. ಬೆಳಗಾವಿ ಬಸ್ ನಿಲ್ದಾಣ ಯಾವಾಗ ಮುಗಿಯುತ್ತೆ ಕಾಮಗಾರಿ? ಅದು ಈಗಾಗಲೇ ಗುತ್ತಿಗೆದಾರಿಗೆ ಕೊರೋನಾ ಬಂದಿದ್ದರೂ ಸ್ವಲ್ಪ ವಿಳಂಬ ಆಗಿದೆ. ನೋಟಿಸ್ ಕೊಟ್ಟಿದ್ವಿ. ಅವರು ಮಾರ್ಚ್ ಏಪ್ರಿಲ್ದಲ್ಲಿ ಅದನ್ನು ಮುಗಿಸ್ಕೊಡ್ತೀವಿ ಅಂತಲೇ ಹೇಳಿದ್ದಾರೆ. ನಾನೊಂದು ಪರಿಶೀಲನೆ ಸಭೆಯನ್ನು ಕರೆದಿದ್ದೀನಿ. ಅವ್ರನ್ನ ಕಂಪ್ನಿ MD ಅವ್ರನ್ನೂ ಕರೆದಿದ್ದೀವಿ, ನೋಟಿಸ್ ಕೊಟ್ಟಿದ್ವಿ. ಆದಷ್ಟು ಬೇಗನೆ ಅದನ್ನು ಮುಗಿಸ್ಲಿಕ್ಕೆ ಕ್ರಮ ತಗೊಂಡು. ಕಳ್ಳಸ್ವಾಮಿ ಯುವರಾಜ್ ಏನಿದ್ದಾನೆ ಎಲ್ಲ BJP ನಾಯಕರನ್ನು ಮೀಟ್ ಆಗ್ತಿದ್ದಂತೆ. ವೈಯಕ್ತಿಕವಾಗಿ ನಿಮಗೆ ಬಂದು ಏನಾದರೂ ಮೀಟ್ ಆಗಿದ್ದು? ಅವನು ನನಗೂ ಒಂದು ಸರಿ ಬಂದಿದ್ದ, ಬಂದು ಅವರು ವಿಶ್ ಮಾಡಿ ಹೋಗಿದ್ದವನು. ಅನೇಕ ಕಡೆ ನಾನು BJPಯಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು RSSಲ್ಲಿನೂ ಕೆಲಸ ಮಾಡಿದ್ದೀನಿ ಅಂತಕ್ಕಂಥದ್ದು ಹೇಳ್ಕೊತಿದ್ದ. ಆದರೆ ಈಗ ಅವನು ನಕಲಿ ಅಂತಕ್ಕಂಥದ್ದು ಈಗಾಗಲೇ ಬದಲಿಗೆ ಬಂದಿದೆ. ನೀವು ಇಷ್ಟು ದಿನದಿಂದ BJPಲಿದ್ದೀರಾ, RSS ನಾಯಕ ಸಂಪರ್ಕದಲ್ಲಿ, ಇವು ನಕಲಿ ಅನ್ನೋದು ಅವಾಗ ಗೊತ್ತಿರಲಿಲ್ಲ ಸರ್? ಈಗ ಅನೇಕ ಜನ, ಸಾವಿರಾರು ಜನ ಓಡಾಡ್ತಿರ್ತಾರೆ, ಹೇಳ್ಕೊತಿರ್ತಾರೆ. ಅದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಏನು ಸಂದರ್ಭ ಬರೋಲ್ಲ. ಅದು ಮತ್ತು ನಮ್ಮ ಮುಂದೆ ಯಾರ ಮುಂದೆ ಹೇಳಿಲ್ಲ. ಅವನು ಬೇರೆದವ್ರಿಗೆ ಯಾರಿಗೆ ಚೀಟಿಂಗ್ ಮಾಡಿದಾನೋ ಅವ್ರಿಗೆ ಹೇಳಿದ್ದಾನೆ. ನಾನು RSS ಮುಖಂಡರು ಮತ್ತು BJPಯಲ್ಲಿ ಪ್ರಮುಖ ಇದೀನಿ ಅಂತ ಅವ್ರಿಗೆ ಹೇಳಿದ್ದಾರೆ. ನಮಗೆ ಯಾರಿಗೆ ಹೇಳಿಲ್ಲ. ನಮಗೆ ಬಂದು ವಿಶ್ ಮಾಡಿ ಹೇಳ್ತಾರೆ. ನೋಡಿ, ನೀ ಬಂದು ಒಂದು ನಮ್ಮ ಬೆಂಗಳೂರಿಗೆ ಬಂದಾಗ ಒಂದು ಮಾಲೆ ಹಾಕ್ತೀಯ, ಒಂದು ಶಾಲ್ ಹಾಕ್ತೀಯ, ವಿಶ್ ಮಾಡ್ತೀಯ, ದೇವ್ರು ಒಳ್ಳೇದಾಗಲಿ ಅಂತೀವಿ. ಇದು ಯಾರಿಗೆ ಬೇಡ ಅಂತಕ್ಕಾಗಲ್ಲ. ಆದರೆ ಯಾರು ಏನನ್ನೋದು ಅದು ಇಂಥ ಮಾಡಿದಾಗನೇ ಗೊತ್ತಾಗೋದು. ಹಲವು BJP ನಾಯಕರೇ ಮೋಸ ಹೋಗಿದ್ದಾರೆ. ಕಾರ್ ಕೊಡಿಸ್ತು ಅಂತೇಳಿ ನಿಮ್ಮ ಶಾಸಕರಿಗೊಬ್ಬರಿಗೇನೋ ಮೋಸ ಮಾಡಿದ್ರಂತೆ, ಕಂಪ್ಲೇಂಟ್ ಆಗಿದೆ. ಈಗ ತನಿಖೆ ಪ್ರಾರಂಭ ಇದೆ, ತನಿಖೆ ಮುಗಿಲಿ. ಯಾರ್ಯಾರಿಗೆ ಏನೇನು ಚೀಟಿಂಗ್ ಮಾಡಿದಾನೋ, ಮೋಸ ಮಾಡಿದಾನೋ ಅನ್ನೋದು ಹೊರಗೆ ಬರುತ್ತೆ. ಕಾನೂನು ಚೌಕಟ್ಟಿನಲ್ಲಿ ಅವನಿಗೇನು ಕ್ರಮ ತಗೋಬೇಕು, ಕ್ರಮ ತಗೋತಾರೆ. ಥ್ಯಾಂಕ್ ಯು. ಕೋಟಿ ಕೊಟ್ಟವ್ರು ಯಾರು ಗೊತ್ತಿಲ್ಲ, ನಿನಗೆ ಮಾಹಿತಿ ಸಿಕ್ಕರೆ ಹೇಳು, ನಾನು ತಿಳ್ಕೊತೀನಿ. ಮಾನ್ವಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುವಲ್ಲಿ ಸಿಬ್ಬಂದಿಗಳ ನಿರ್ಲಕ್ಷ್ಯ. ಮಾನ್ವಿ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸುಮಾರು 1 ಗಂಟೆಗೆ ಊಟಕ್ಕೆ ಹೋಗಿ 4 ಗಂಟೆಯಾದರೂ ಸರಿಯಾಗಿ ಕೆಲಸಕ್ಕೆ ಬಾರದೆ ನಿರ್ಲಕ್ಷ್ಯ ತೋರಿದ್ದಾರೆ. ಸಾರ್ವಜನಿಕರು 1 ಗಂಟೆಯಿಂದ 4 ಗಂಟೆಯವರೆಗೆ ಕಾದ ನಂತರ ಸಂಬಂಧಪಟ್ಟ ಶಿರಸ್ತೇದಾರ್ ಮಹೇಶ್ ಇವರನ್ನ ಭೇಟಿ ಮಾಡಿ ಅರ್ಜಿ ಕೊಡಲು ಹೋದಾಗ ಈ ವಿಷಯ ನನಗೆ ಸಂಬಂಧಿಸಿದ್ದಲ್ಲ, ಈ ವಿಷಯ ಯಾರಿಗೆ ಸಂಬಂಧಪಟ್ಟಿರುತ್ತದೆ ಅವರೇ ಬಂದು ನಿಮ್ಮ ಅರ್ಜಿಯನ್ನ ತೆಗೆದುಕೊಳ್ಳುತ್ತಾರೆ ಎಂದು ಅವರಿಗೆ ಜೋರಾಗಿ ಬೈದು ಕಳುಹಿಸುತ್ತಾರೆ. ಸರ್ ಇನ್ನೂ ಬಂದಿಲ್ಲ ಸರ್ ನೋಡಿ ಅವ್ರು 340 ಇದರಲ್ಲಿ ಪರಿಹಾರ ಆಟೋಮೆಟಿಕ್ ಕ್ಯಾನ್ಸಲ್ ಮಾಡಲೇಬೇಕು. ಇಲ್ಲದ್ರೆ ತಪ್ಪು ಕೊಟ್ಟ ಇಲ್ಲ 3:30-4 ಗಂಟೆ ಆಯ್ತು.
4 ಗಂಟೆ ಅಪ್ರೂವ್ ಮಾಡ್ದಂಗ ಸರ್ ಈಗ ಓಕೆ ಸರ್ 3:30 4 ಗಂಟೆ ಹಾಕಿ ಬಂದು ಸರ್ ಅವಲೇ ಬಂದ್ರೆ 3 ಗಂಟೆಗೆ ಹೋಗಿದ್ವಿ ಹಾಫ್ ಅನ್ ಅವರ್ ಅಂತ ಅಲ್ಲ ಎಷ್ಟತ್ತು ಸರ್ ಟೈಮ್ ಸೆನ್ಸ್ ಏನಾದ್ರು ಅಲ್ಲ ಹೋಲ್ ಪರವಾಗಿಲ್ಲ ಸರ್ 3:30 ಬರ್ಬೇಕಲ್ಲ 3:40 ಆಯ್ತು ನೀವಂತವ ಸರ್ ಇಶ್ಯೂಡು ನಮ್ಮ ಇಶ್ಯೂನ್ ಕೊಡು ಸರ್ ಮತ್ತೆ ಯಾರಿಲ್ಲ ಅಂದ್ರೆ ಹೆಂಗ್ ಸರ್ ಮತ್ತೆ ನೀವು ಕೊಡಕ್ಕಾಗಲ್ಲ ಏನು ಕೊಡ ಕಂಪ್ಲೇಂಟ್ ಇತ್ತು ಸರ್ ಒಂದು ಬ್ಯಾಗ್ ವಾಟದ್ದು ದೇವರಾಜ ನೋಡ್ರಿ ಕೇಳಿ ಸರ್ ಹಲೋ ದೇವರಾಜ್ ಎಲ್ಲಿ ಒಂದು ನಂತರ S9 ಟಿವಿ ಬಳಗದ ವತಿಯಿಂದ ತಹಸೀಲ್ದಾರರನ್ನ ದೂರವಾಣಿ ಮುಖಾಂತರ ಕೇಳಿದಾಗ ಸರ್ಕಾರದ ಆದೇಶದ ಪ್ರಕಾರ ಬೆಳಗ್ಗೆ 10:30ರಿಂದ 1:30ಕ್ಕೆ ಊಟಕ್ಕೆ ಹೋಗಬೇಕು. ಊಟ ಮುಗಿಸಿ ನಂತರ 2:30ಕ್ಕೆ ತಿರುಗಿ ಸೇವೆಯಲ್ಲಿ ಹಾಜರಿರಬೇಕು ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ತಹಸೀಲ್ದಾರರ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ಮರೆತು ಬೇಜವಾಬ್ದಾರಿಯನ್ನ ವರ್ತಿಸುತ್ತಾರೆ ಮತ್ತು ಸರಿಯಾಗಿ ಸಮಯಕ್ಕೆ ಸೇವೆಗೆ ಹಾಜರಾಗದೆ ಸರಿಯಾಗಿ ಸಮಯಕ್ಕೆ ಊಟ ಮುಗಿಸಿ ಬರದೆ ಮನೆಯಲ್ಲಿ ಕುಳಿತುಕೊಂಡು ಕಾಲಹರಣ ಮಾಡುತ್ತಾರೆ. ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಹ ಸ್ಥಿತಿಗೆ ಬಂದುಬಿಟ್ಟಿದೆ. ಮೊದಲು ಇಂತಹ ವಿಷಯಗಳಿಗೆ ಸಿರಸ್ತೆದಾರರು ಮಹೇಶ್ ಅವರೇ ಮುಖ್ಯ ಕಾರಣ ಆಗುತ್ತಾರೆ ಎಂದುಕೊಂಡು ಸಾರ್ವಜನಿಕರು ಸಿರಸ್ತೆದಾರರ ವಿರುದ್ಧ ತಹಸೀಲ್ದಾರ್ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚನ್ನಬಸವ ಬಾಗಲವಾಡ್, S9 ಟಿವಿ, ಮಾನ್ವಿ.